ಹಲೋ ಸ್ಟೂಡೆಂಟ್ಸ್, KCET ಮತ್ತೆ ಜೊತೆಗೆ ಸಿನಾಪ್ಸಿಸ್ ಅಲ್ಲಿ ನೀಟ್ ಅನ್ನ ಕವರ್ ಮಾಡೋ ರೀತಿಯಲ್ಲಿ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನೀವು ಕೇಳಿ ಭಾಳ ದಿನ ಆಯ್ತು ಇದನ್ನ ಮಾಡಿ ಅಂತೇಳಿ ಇವತ್ತು ಟೈಮ್ ಬಂದಿದ್ದು. ಬಟ್ ಇಲ್ಲಿ ಒಂದು ಸಣ್ಣ ಚೇಂಜಸ್ ಏನಂದ್ರೆ ಡಿಸ್ಕಷನ್ ವಿತ್ ಸಿನಾಪ್ಸಿಸ್ ಅಂದರೆ ಕ್ವಶನ್ಸು ಅಲ್ಲಲ್ಲೇ ಸಾಲ್ವ್ ಮಾಡ್ತಾ ಹೋಗೋಣ. ನನಗೆ ನೀವು ಮೆಸೇಜ್ ಮಾಡಿರೋದನ್ನೆಲ್ಲ ನೋಡಿದಾಗ ಈ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಕೂಡ ಕೆಲವು ಮಕ್ಕಳು ಸರ್ ಅದು ಟಫ್ ಇದೆ, ತುಂಬ ಹೆವಿ ಆಗುತ್ತೆ, ಬಿಟ್ಬಿಡ್ತೀವಿ, ಆ ಥರ ಏನಿಲ್ಲ. ನಿಮಗೆ ಒಂದೊಂದು ಪಾರ್ಟ್ ಆಗಿ ನಾನು ಒಂದಿಷ್ಟು ಫಾರ್ಮುಲಾವನ್ನು ಕಲ್ತ್ಕೊಂಡ್ರೆ ಯಾವ ಟೈಪ್ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು, ಸೊ ಅದನ್ನು ಇವತ್ತು ನೋಡ್ತಾ ಹೋಗೋಣ. ಓಕೆ, ಈಗ ಫಸ್ಟ್ ಆಗಿ ಚಾರ್ಜ್ ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಎಲೆಕ್ಟ್ರಿಕ್ ಫೋರ್ಸ್. ಫಸ್ಟ್ ಚಾಪ್ಟರಲ್ಲೇ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ FE ಅಂತ ಕರೆಯೋಣ, ಯಾಕೆಂದರೆ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ FE ಅಂತ ಕರೆದ್ರೆ ದಟ್ ಈಸ್ Q ಟೈಮ್ಸ್ ಎಲೆಕ್ಟ್ರಿಕ್ ಫೀಲ್ಡ್ E ಅಂತ ಹೇಳ್ತೀವಿ ನಾವು. ಸೊ F ಮತ್ತು E ಅನ್ನೋದು ಏನಾಗಿರುತ್ತೆ ಅಂದರೆ ವೆಕ್ಟರ್ಸ್. ಇಲ್ಲಿ ಕೂಡ ಡೈರೆಕ್ಷನ್ಸ್ ಬಗ್ಗೆ ನಾವು ಹೇಳೋದಾದರೆ Q ಪಾಸಿಟಿವ್ ಚಾರ್ಜ್ ಆಗಿದ್ರೆ F ಆ್ಯಂಡ್ E ಆರ್ ಇನ್ ದ ಸೇಮ್ ಡೈರೆಕ್ಷನ್. Q ನೆಗೆಟಿವ್ ಆಗಿದ್ರೆ ಮೈನಸ್ ಅಂತ ಬರುತ್ತೆ, ಅಂದರೆ ಡೈರೆಕ್ಷನ್ ಅಪೋಸಿಟ್ ಆಗಿರುತ್ತೆ ಅನ್ನುವಂಥದ್ದು. ಓಕೆ, ಸೊ ಇದಿಷ್ಟು ನಮಗೆ ಕ್ಲಿಯರ್ ಇದೆ. ಈಗ ನೆಕ್ಸ್ಟ್ ಏನು ಕೇಳಿದರೆ ಎ ಚಾರ್ಜ್ ಮೂವಿಂಗ್ ಇನ್ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಚಾರ್ಜ್ ಮೂವ್ ಆಗ್ತಾ ಇರಬೇಕು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ, ಅವಾಗ ಅದ್ರ ಮೇಲೆ ಒಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡಿಂದ ಆ ಚಾರ್ಜಿಗೆ ಒಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಕಂಡೀಷನ್ ಏನು ಅಂದರೆ ಚಾರ್ಜ್ ಮೂವ್ ಆಗ್ತಾ ಇರಬೇಕು. ಸೊ ಹಾಗಾಗಿ ನಾವೇನಂತೀವಿ ಅಂದರೆ ಎಲೆಕ್ಟ್ರಿಕ್ ಫೋರ್ಸ್ FE ಅಂದ್ವಲ್ಲ, ಸೊ ಮ್ಯಾಗ್ನೆಟಿಕ್ ಫೋರ್ಸ್ FB ಈಕ್ವಲ್ಸ್ ಟು Q ಇಂಟು ನೋಡಿ, ಇದು ವೆಕ್ಟರ್ಸ್, ಇದು ಅದು ವೆಲಾಸಿಟಿ ವೆಕ್ಟರು, ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ವೆಕ್ಟರು, ಸೊ ಮಧ್ಯೆ ಕ್ರಾಸ್ ಪ್ರಾಡಕ್ಟ್ ಇದೆ. ಸೊ ಕ್ರಾಸ್ ಪ್ರಾಡಕ್ಟ್ ಬರೋದ್ರಿಂದ ನಾವು ಒಂಚೂರು ಜಾಸ್ತಿ ತಿಳ್ಕೊಬೇಕು ಇದನ್ನು. V is the velocity of moving charge and vector B is the magnetic field. Okay. So next, if charge is moving in presence of both electric and magnetic field, ಸಿಚುವೇಶನ್ ಆ ಥರನೂ ಇರ್ಬೋದು. ಸೊ ಒಂದು ಕಡೆ ಎಲೆಕ್ಟ್ರಿಕ್ ಫೀಲ್ಡು ಇದೆ, ಒಂದು ಕಡೆ ಮ್ಯಾಗ್ನೆಟಿಕ್ ಫೀಲ್ಡು ಇದೆ, ಅದರ ಮಧ್ಯದಲ್ಲಿ ಏನಾಗಿದೆ, ಚಾರ್ಜ್ ಮೂವ್ ಆಗ್ತಾ ಇದೆ. ಆವಾಗ ಏನಾಗ್ಬೋದು, ಸೊ ಡೆಫಿನೆಟ್ಲಿ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಬೋತ್ ಎಲೆಕ್ಟ್ರಿಕ್ ಫೋರ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಅದನ್ನು ನಾವು ಬರೆಯೋಕೆ ಹೋದರೆ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ದಟ್ ಈಸ್ ಗಿವನ್ ಬೈ F ಈಕ್ವಲ್ಸ್ ಟು Q ಅನ್ನು ಕಾಮನ್ ಆಗಿ ಹೊರಗಡೆ ಇಟ್ಕೊಂಡ್ರೆ Q ಇಂಟು E ಅನ್ನೋದೇನಿದೆ ಎಲೆಕ್ಟ್ರಿಕ್ ಫೋರ್ಸು, Q ಇಂಟು V ಕ್ರಾಸ್ B ಅನ್ನೋದೇನಿದೆ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಎಟ್ ಎ ಟೈಮ್ ಇವೆರಡೂ ಫೀಲ್ಡ್ಗಳು ಆ ಚಾರ್ಜ್ ಮೇಲೆ, ಮೂವಿಂಗ್ ಚಾರ್ಜ್ ಮೇಲೆ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆ, ಈ ಒಂದು ಫೋರ್ಸಿಗೆ ನಾವು ಲಾರೆಂಜ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲಾದರೂ ಥಿಯರಿ ಎಕ್ಸಾಮಲ್ಲಿ ಕೇಳ್ತೀವಿ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಲಾರೆಂಜ್ ಫೋರ್ಸ್ ಅಂತ ಕೇಳ್ತಿದ್ರಲ್ವ, ಹಾಗೆ ಇದ್ರ ಈ ಒಂದು electric force and magnetic force together is called Lorentz force. Okay, ಮುಂದಕ್ಕೆ ಹೋಗೋಣ. ಇನ್ನು ಈ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನು ಸ್ಟಡಿ ಮಾಡೋಣ. ಎಲೆಕ್ಟ್ರಿಕ್ ಫೋರ್ಸಿನ ಬಗ್ಗೆ ಡೈರೆಕ್ಷನ್ದಲ್ಲಿ ನಮಗೇನು ಸಮಸ್ಯೆ ಇಲ್ಲ. ಎಲೆಕ್ಟ್ರಿಕ್ ಫೋರ್ಸಿನ ಡೈರೆಕ್ಷನ್ ಫ್ಯಾಮಿಲಿಯರ್ ಇದೆ, ಮತ್ತು ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, Q ಪಾಸಿಟಿವ್ ಇದ್ರೆ ಏನಾಗುತ್ತೆ, Q ನೆಗೆಟಿವ್ ಇದ್ರೆ ಏನಾಗುತ್ತೆ ಅಂತೇಳಿ. ಬಟ್ ಮ್ಯಾಗ್ನೆಟಿಕ್ ಫೋರ್ಸ್ ಏನಾಗುತ್ತೆ, ಫಾರ್ ಪಾಸಿಟಿವ್ ಚಾರ್ಜ್ ಇದ್ರೆ ನೋಡಿ, ಇಲ್ಲಿಂದ ಅರ್ಥ ಮಾಡ್ಕೊತ ಹೋಗ್ಬಿಡ್ಬೇಕು ನಾವು. ಪಾಸಿಟಿವ್ ಚಾರ್ಜ್ ಇದೆ ಅನ್ಕೊಳ್ಳಿ. ಸೊ ಈಗ ಒಂದು ಪಾಸಿಟಿವ್ ಚಾರ್ಜು, ಇದು ಡೈರೆಕ್ಷನ್, ವೆಲಾಸಿಟಿ ಡೈರೆಕ್ಷನ್, ಚಾರ್ಜ್ ಪಾಸಿಟಿವ್ ಚಾರ್ಜು ಈ ಕಡೆ ಮೂವ್ ಆಗ್ತಾ ಇದೆ ಅನ್ಕೊಳ್ಳಿ. ಸೊ ದಿಸ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದ ವೆಲಾಸಿಟಿ ವೆಕ್ಟರ್. ವೆಲಾಸಿಟಿ ವೆಕ್ಟರ್ ಇದು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿದೆ, ಈ ಡೈರೆಕ್ಷನ್ದಲ್ಲಿ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಆನ್ ಆಂಗಲ್ ಥೀಟಾ ವಿತ್ ದ ವೆಲಾಸಿಟಿ ವೆಕ್ಟರ್. ಇವುಗಳ ಮಧ್ಯೆ ಆಂಗಲ್ ಥೀಟಾ ಇದೆ ಅನ್ಕೊಳ್ಳೋಣ. ಅವಾಗ ಫೋರ್ಸ್ ಹೇಗಿರುತ್ತೆ, ಕ್ರಾಸ್ ಪ್ರಾಡಕ್ಟ್ ಅಲ್ವಾ, V ಕ್ರಾಸ್ B. ಸೊ ನೀವು ಕ್ರಾಸ್ ಪ್ರಾಡಕ್ಟ್ ಅನ್ನು ಕಲ್ತಿರ್ತೀರಿ ಫಸ್ಟ್ ಇಯರಲ್ಲಿ, ಮತ್ತೆ ಹೇಳೋ ಅಗತ್ಯ ಇಲ್ಲ ಅನ್ಕೋತೀನಿ. ಬಟ್ ಯೂಶಲಿ ಏನು ಅಂದರೆ ಒಂದು ಸ್ಕ್ರೂ ಅನ್ನು ನೆನ್ಪು ಮಾಡ್ಕೋಬೇಕು. ಒಂದು ಪೇಪರ್ ಇದೆ ಅನ್ಕೊಳ್ಳಿ, ಆ ಸ್ಕ್ರೂ ಅನ್ನು ಹಿಂಗೆ ಚುಚ್ಕೊಂಡು ನಾವು ಹೀಗೆ ತಿರ್ಗಿಸ್ತಾ ಹೋದರೆ ನಾವು ಅದು ಮೇಲಕ್ಕೆ ಬರುತ್ತೆ. ಸೊ ದಟ್ ಈಸ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್. ಯಾವುದ್ರದ್ದು, V ಕ್ರಾಸ್ B ಯ ರಿಸಲ್ಟೆಂಟ್. V ಕ್ರಾಸ್ B ಅಂದರೆ ಏನು ಬಂದಿದೆ, FV ಬಂದಿದೆ, ವೆಕ್ಟರ್ FB ಅಂದರೆ ದಟ್ ಈಸ್ ದ ಮ್ಯಾಗ್ನೆಟಿಕ್ ಫೋರ್ಸ್. ಸಿಂಪ್ಲಿ ಫೋರ್ಸ್ ಅಂತ ಹೇಳೋದಾದ್ರೆ, ಸೊ ದಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಇನ್ನೂ ತುಂಬ ಇದೆ. ನೀವು ರೈಟ್ ಹ್ಯಾಂಡ್ ಅನ್ನು ತಗೊಂಡು V ಕ್ರಾಸ್ B ಮಾಡಿದ್ರೆ ತಂಬ ಏನು ಮಾಡ್ತೀವಿ, ಈ ರೈಟ್ ಹ್ಯಾಂಡ್ ತುಂಬ ಕಡೆ ಯೂಸ್ ಆಗುತ್ತೆ, ಲೆಫ್ಟ್ ಹ್ಯಾಂಡು ಯೂಸ್ ಆಗುತ್ತೆ. ನಮಗೆ ಏನು ಗೊತ್ತಾಗ್ತಿದ್ದಾಗ ನಾವು ಸಣ್ಣವರಿದ್ದಾಗ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ ನೋಡಿ, 2 + 2 ಎಷ್ಟು ಕೇಳಿದರೆ 1 2 ತಗೊಂಡು ಮತ್ತೆ ಈ ಫಿಂಗರ್ಸ್ ಎಲ್ಲ ಯೂಸ್ ಆಗ್ತಾ ಇತ್ತು ಅಲ್ವಾ. ಸೊ ಇಲ್ಲಿ ನೀವೀಗ ಹೈಯರ್ ಲೆವೆಲಲ್ಲಿ ಇದ್ದೀರಿ. ಸೊ
ರೈಟ್ ಹ್ಯಾಂಡ್ ಅನ್ನು ಯೂಸ್ ಮಾಡಿದ್ರೆ ನೀವು ಏನ್ ಮಾಡಬೇಕು, ವೆಕ್ಟರ್ ವಿ ಇದನ್ನ ತಕೊಂಡು ವಿ ಇಂದ ಬಿ ಕಡೆಗೆ ಹೋಗ್ತಾ ಇದೆ, ವಿ ಕ್ರಾಸ್ ಬಿ, ದಿಸ್ ಗಿವ್ಸ್. ಅರ್ಥ ಆಗುತ್ತೆ? ದಿಸ್ ಇಸ್ ಅಬೌಟ್ ದ ಪಾಸಿಟಿವ್ ಚಾರ್ಜ್. ಚಾರ್ಜ್ ಪಾಸಿಟಿವ್ ಇದ್ರೆ. ಬಟ್ ಇಲ್ಲಿ ಏನಾಗುತ್ತೆ, ಚಾರ್ಜ್ ಒಂದು ವೇಳೆ ನೆಗೆಟಿವ್ ಆಗಿದ್ರೆ ಏನಾಗುತ್ತೆ ಗೊತ್ತಾ, ಫಾರ್ ನೆಗೆಟಿವ್ ಚಾರ್ಜ್, ಸೊ ಇದು ಕರೆಕ್ಟ್ ಎಲ್ಲ ಹಾಗೆ ಇದೆ, ಬಟ್ ನೆಗೆಟಿವ್ ಚಾರ್ಜ್ ಈ ಡೈರೆಕ್ಷನ್ ದಲ್ಲಿ ಮೂವ್ ಆಗ್ತಾ ಇದೆ. ಸೊ ನಮಗೆ ಆಕ್ಚುಲಿ ನೆಗೆಟಿವ್ ಚಾರ್ಜ್ ಅಂದಾಗ ವೆಲಾಸಿಟಿ ಆಚೆ ಹೋಗ್ಬಿಡುತ್ತೆ, ವೆಲಾಸಿಟಿ ವೆಕ್ಟರ್ ಆಚೆ ಹೋಗುತ್ತೆ. ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ಆಗಿ ಹೋಗೋಣ. ಯಾಕೆಂದ್ರೆ ನೀವು ಥಿಯರಿ ಕ್ಲಾಸಲ್ಲಿ ಇಲ್ಲ, CET ಕ್ಲಾಸಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಸೊ ಸಿಂಪ್ಲಿ ನೆನ್ಪಿಟ್ಕೊಳ್ಳಿ, ನಾನು ಮತ್ತೆ ಅದನ್ನು ಹೇಳಿ ನಿಮ್ಗೆ ಮತ್ತು ದೊಡ್ಡ ವಿಚಾರನ ತಲೆಗೆ ಹಾಕಿ ಬೇಡ, ಈಗ ಟೈಮ್ ಅಲ್ಲ ಅದು. ಸೊ ಒಂದು ವೇಳೆ ನೆಗೆಟಿವ್ ಚಾರ್ಜ್ ಇದ್ದರೆ ಇಷ್ಟೇ ತಿಳ್ಕೊಳ್ಳಿ, ಸೊ ಡೈರೆಕ್ಷನ್ ಆಫ್ ದ ಫೋರ್ಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ಇದು ಬೇಕು ನಮ್ಗೆ ತಿಳ್ಕೊಂಡಿರ್ಬೇಕು. ಸೊ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್ ಅಂದಾಗ ಸೊ ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು. ಪಾಸಿಟಿವ್ ಚಾರ್ಜ್ ಇದ್ದಾಗ ಏನಾಗಿರುತ್ತೆ, ಎಲ್ಲಿ ನಮ್ಮ ರೈಟ್ ಹ್ಯಾಂಡ್ ರೂಲ್ ವರ್ಕೌಟ್ ಆಯಿತು ಅದರ ಅಪೋಸಿಟ್ ಇರುತ್ತೆ ನೆಗೆಟಿವ್ ಚಾರ್ಜ್ ಇದ್ದಾಗ. ಓಕೆ, ಫೋರ್ಸ್ ಆನ್ ನೆಗೆಟಿವ್ ಚಾರ್ಜ್ ಈಸ್ ಅಪೋಸಿಟ್ ಟು ದಟ್ ಆನ್ ಪಾಸಿಟಿವ್ ಚಾರ್ಜ್. ಅಂದರೆ ಡೈರೆಕ್ಷನ್ದಲ್ಲಿ, ಡೈರೆಕ್ಷನ್ ಪ್ರಕಾರ ಅಪೋಸಿಟ್ ಆಗಿರುತ್ತೆ. ಓಕೆ, ಇನ್ನು ಈ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೋರ್ಸ್ ತುಂಬ ಹೆಲ್ಪ್ ಆಗುವಂಥದ್ದು. ಮ್ಯಾಗ್ನಿಟ್ಯೂಡ್ ಅಂದಾಗ ನಾವು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅಂದಾಗ ಏನು ಬರಿತೀವಿ ಅದರ ಮ್ಯಾಗ್ನಿಟ್ಯೂಡ್ ಅನ್ನ ನೋಡಿ. ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಮಾಡಿದ್ರೆ ಬರೋದು ಇನ್ನೊಂದು ವೆಕ್ಟರ್, ವೆಕ್ಟರ್ ಸಿ ಅಂತೀವಿ. ಬಟ್ ನಾವು ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡೋದಾದ್ರೆ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಕ್ವಲ್ಸ್ ಟು ಎ ಬಿ ಸೈನ್ ಥೀಟಾ ಅಂತ ಬರಿತೀವಿ. ಸೊ ಇಲ್ಲಿ ಕ್ಯೂ ಅನ್ನೋದೇನಿದೆ ಸ್ಕೇಲಾರ್ ಕ್ವಾಂಟಿಟಿ, ವೆಲಾಸಿಟಿ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಇದೆ. ವಿ ಕ್ರಾಸ್ ಬಿ ಮಾಡಿದ್ರೆ ಏನು ಬರುತ್ತೆ, ಕ್ಯೂ ವಿ ಬಿ ಸೈನ್ ಥೀಟಾ ಅಂತ ಬರುತ್ತೆ. ಸೊ ಕ್ಯೂ ಅನ್ನೋದು ಚಾರ್ಜ್ ಆಯಿತು, ವಿ ಅನ್ನೋದು ವೆಲಾಸಿಟಿ ಆಯಿತು, ಬಿ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡಿನ ಮ್ಯಾಗ್ನಿಟ್ಯೂಡ್ ಆಯಿತು. ಸೊ ಸೈನ್ ಥೀಟಾ ಮತ್ತು ಥೀಟಾ ಅನ್ನೋದು ಏನದು, ಇಸ್ ದ ಆಂಗಲ್ ಬಿಟ್ವೀನ್ ದ ವೆಲಾಸಿಟಿ ವೆಕ್ಟರ್ and magnetic field vector. Theta is the angle between velocity vector and magnetic field vector. Okay? Magnetic force 0 ಆಗಿಬಿಡುತ್ತೆ ನೋಡಿ. ಕಂಡೀಷನ್ಸ್ ಹೇಗೆ ಅಂದ್ರೆ ಚಾರ್ಜ್ ಮೂವ್ ಆಗ್ತಾ ಇರಬೇಕು, ಚಾರ್ಜ್ ಅಟ್ ರೆಸ್ಟ್ ಅಂದ್ರೆ ಫೋರ್ಸ್ ಇರಲ್ಲ, ಮೂವ್ ಆಗ್ತಾ ಅದು ಒಂದು ಕೇಸ್ ಆಯ್ತು. ಚಾರ್ಜ್ ಮೂವ್ ಆಗ್ತಾ ಇದ್ರೂ ಕೂಡ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗದೆ ಇರಬಹುದು. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲೇ ಚಾರ್ಜ್ ಮೂವ್ ಆಗ್ತಾ ಇದೆ, ಬಟ್ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗೋದಿಲ್ಲ. ಅಂತ ಸಿಚುವೇಶನ್ ಯಾವ್ಯಾವುದು ಅಂತ ನೋಡೋಣ. ಅಂಡ್ ಚಾರ್ಜ್ ಈಸ್ ಅಟ್ ರೆಸ್ಟ್. ನೀವು ಚಾರ್ಜ್ ಅನ್ನೋ ಒಂದು ಫಿಕ್ಸ್ ಸ್ಟ್ಯಾಟಿಕ್ ಚಾರ್ಜ್, ಸೊ ರೆಸ್ಟ್ ಅಲ್ಲಿ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಫುಲ್ ಇದೆ, ಅಲ್ಲಿ ಚಾರ್ಜ್ಗೆ ಏನೂ ಆಗಲ್ಲ. ಚಾರ್ಜ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಮ್ಯಾಗ್ನೆಟಿಕ್ ಫೋರ್ಸ್, ಯಾಕೆಂದ್ರೆ ವೆಲಾಸಿಟಿ ಇಸ್ 0. ಎಕ್ಸ್ಪ್ರೆಷನ್ ನೋಡಿ, ವೆಲಾಸಿಟಿ 0 ಆದರೆ ಎಲ್ಲಿ ಮ್ಯಾಗ್ನಿಟ್ಯೂಡ್ ನೋಡಿ, ಇಲ್ಲ ಈ ವೆಕ್ಟರ್ ಫಾರ್ಮಲ್ ನೋಡಿ. ಸೊ ಎಫ್ ಬಿ ಇಸ್ 0, ಸೊ ಫೋರ್ಸ್ ಆಕ್ಟ್ ಆಗೋಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಚಾರ್ಜ್ ಮೂವ್ ಆಗ್ತಿರ್ಬೇಕು, ಅವಾಗ ಮಾತ್ರ ಫೋರ್ಸ್ ಆಕ್ಟ್ ಆಗೋಕೆ ಸಾಧ್ಯ. ಒಂದಾಯ್ತಾ? ಅಂಡ್ ಚಾರ್ಜ್ ಈಸ್ ಮೂವಿಂಗ್ ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್ ಟು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಚಾರ್ಜ್ ಮೂವ್ ಆಗ್ತಾ ಇದೆ, ಬಟ್ ಪ್ಯಾರಲಲ್ ಆಗಿ ಮೂವ್ ಆಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ಗೆ ಇದು ಮೂವ್ ಆಗ್ತಾ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ ವೆಲಾಸಿಟಿ ಡೈರೆಕ್ಷನ್ ಸೇಮ್ ಇದೆ, ಅವಾಗ ನಾವು ಪ್ಯಾರಲಲ್ ಅಂತ ಕರಿತೀವಿ. ಅಂಡ್ ಇಟ್ ಈಸ್ ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್. ಆಂಟಿ ಪ್ಯಾರಲಲ್ ಇದ್ದಾಗ ಏನಾಗುತ್ತೆ, ಆಂಟಿ ಪ್ಯಾರಲಲ್ ಇದ್ದಾಗಲೂ ಕೂಡ ಯಾವುದೇ ತರಹದ ಮ್ಯಾಗ್ನೆಟಿಕ್ ಫೋರ್ಸು ಆ ಚಾರ್ಜ್ ಮೇಲೆ ಆಕ್ಟ್ ಆಗಲ್ಲ. ನೆನಪಿರುತ್ತಲ್ವಾ? ಸೊ ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್. ಇನ್ನೊಂದು ನೀವು ಥೀಟಾ ತಗೊಂಡು ನೋಡ್ಬೋದು. ಪ್ಯಾರಲಲ್ ಅಂದಾಗ ಏನಾಗುತ್ತೆ, ಥೀಟಾ ಇಸ್ ಈಕ್ವಲ್ ಟು 0. ಸೊ 0 ಆದರೆ 0 ಸೈನ್ 0 ಇಸ್ 0, ಹಾಗಾಗಿ ಎಫ್ ಬಿ ಇಸ್ 0. ಆಂಟಿ ಪ್ಯಾರಲಲ್ ಅಂದ್ರೆ ಎಷ್ಟು, 180 ಡಿಗ್ರಿ. 180 ಡಿಗ್ರಿ ಒನ್ಸ್ ಅಗೇನ್ ಸೈನ್ 180 ಇಸ್ 0, ಸೊ 0 ಆಗುತ್ತೆ. ಬಟ್ ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ಚಾರ್ಜ್ ಮೂವ್ ಆಗ್ತಾ ಇದೆ, ಬಟ್ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಆಂಟಿ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, ದರ್ ಇಸ್ ನೋ ಫೋರ್ಸ್ ಆನ್ ದ ಚಾರ್ಜ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಹಾಗಾದ್ರೆ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಮ್ಯಾಕ್ಸಿಮಮ್ ಅಂಡ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ನೋಡಿ, ಈ ಸೈನ್ ಥೀಟಾ ಡಿಸೈಡ್ ಮಾಡುತ್ತೆ, ಅಂದ್ರೆ ಥೀಟಾ ಡಿಸೈಡ್ ಮಾಡುತ್ತೆ ಯಾವಾಗ ಸೈನ್ ಥೀಟಾ ವ್ಯಾಲ್ಯೂ ಮ್ಯಾಕ್ಸಿಮಮ್ ಬರೋಕ್ಕೆ ಸಾಧ್ಯ, ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆದಾಗ. ಸೊ ಹಾಗಾಗಿ ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ವೆಲಾಸಿಟಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೋ, ಅವು ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಆ ಚಾರ್ಜ್ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಮ್ಯಾಕ್ಸಿಮಮ್ ಇರುತ್ತೆ ಅನ್ನುವಂಥದ್ದು. ದಟ್ ಈಸ್ ನಥಿಂಗ್ ಬಟ್ ವೆಕ್ಟರ್ ವಿ ಅಂಡ್ ವೆಕ್ಟರ್ ಬಿ ಆರ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅದು ಮ್ಯಾಕ್ಸಿಮಮ್ ಇರುತ್ತೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಈಗ ಇಷ್ಟೊತ್ತಿಗೆ ನಾವು ಒಂದು ಕ್ವಶನ್ಗೆ ಬಂದ್ಬಿಡೋಣ. ಏನು ಕೇಳಿದ್ರೆ, ಚಾರ್ಜ್ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಮ್ಯಾಗ್ನೆಟಿಕ್ ಫೋರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಅಂತೆ, ಅದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದು ಯಾವ್ದು ಕರೆಕ್ಟ್ ಅಂತ ಕೇಳಿದ್ದಾರೆ. ಓಕೆ, ದ ಪಾರ್ಟಿಕಲ್ ಈಸ್ ಮೂವಿಂಗ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ವೆಲಾಸಿಟಿ.
ಪಾರ್ಟಿಕಲ್ ಇಸ್ ಮೂವಿಂಗ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ಯಾರಲಲ್ ಟು ದ ವೆಲಾಸಿಟಿ. ಆ ಪಾರ್ಟಿಕಲ್ ಈಸ್ ಸ್ಟೇಷನರಿ, ಮುಂದಕ್ಕೆ ಹೋಗೋದೇ ಬೇಡ, ಮ್ಯಾಗ್ನೆಟಿಕ್ ಫೋರ್ಸ್ ಬರೋದೇ ಇಲ್ಲ ಸ್ಟೇಷನರಿ ಇದ್ದಾಗ. ಪಾರ್ಟಿಕಲ್ ಇಸ್ ಸ್ಟೇಷನರಿ, ಪ್ಯಾರಲಲ್ಲಿ ಆಂಟಿ ಪ್ಯಾರಲಲ್ಲಿ, ಚಾರ್ಜ್ ಎಟ್ ರೆಸ್ಟ್ ಅಂದರೆ ದರ್ ಇಸ್ ನೋ ಮ್ಯಾಗ್ನೆಟಿಕ್ ಫೋರ್ಸ್. ಇವೆರಡರಲ್ಲಿ ಯಾವ್ದು ಕರೆಕ್ಟ್? ಸೊ ಪಾರ್ಟಿಕಲ್ ಈಸ್ ಮೂವಿಂಗ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪರ್ಪೆಂಡಿಕ್ಯುಲರ್. ಎಸ್, ಏನು ಕೇಳಿದ್ದಾರೆ? ಚಾರ್ಜೆಡ್ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗೋದು ಯಾವಾಗ? θ 90 ಇಲ್ಲದೆ ಇದ್ರೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಇಲ್ಲಿ ಏನು ಕೇಸ್ ನೋಡಿ, ಸೆಕೆಂಡ್, ದ ಪಾರ್ಟಿಕಲ್ ಈಸ್ ಮೂವಿಂಗ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ಯಾರಲಲ್ ಇದ್ದಾಗ ಆಗೋದೇ ಇಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗಾದ್ರೆ ಎಫ್ ಬಿ ಇಸ್ ಈಕ್ವಲ್ ಟು ಕ್ಯೂ ಬಿ ಸೈನ್ θ, θ ಇಸ್ ಈಕ್ವಲ್ ಟು 90 ಡಿಗ್ರಿ, ಎಫ್ ಬಿ ಇಸ್ ಮ್ಯಾಕ್ಸಿಮಮ್. ಸೊ ಹಾಗಾಗಿ ಏನಾಗಿರುತ್ತೆ, ಯಾವುದು ಕರೆಕ್ಟ್ ಆಪ್ಷನ್? ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಭಾಳ ಈಸಿ ಕ್ವಶನ್ ಅನ್ಸುತ್ತೆ ಅಲ್ವಾ? ಸೊ ಯಾವಾಗ ನಾವು ಕಾನ್ಸೆಪ್ಟ್ಗಳು ನಮ್ಗೆ ಕ್ಲಿಯರ್ ಆಗಿರ್ತವೆಯೋ ಮುಂದಿನ ಕೆಲಸ ತುಂಬ ಈಸಿ. ನಾವು ಅದ್ರ ಮೇಲೆ ಏನು ಬೇಕಾದರೂ ಕ್ವಶನ್ಸ್ ಬರಲಿ, ನಾವು ಅದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಮುಂದಕ್ಕೆ ಹೋಗೋಣ. ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಡೆರಿವೇಶನ್ ಯಾವುದು ಮಾಡ್ತಾ ಇಲ್ಲ ಇಲ್ಲಿ, ಯಾಕೆಂದರೆ ಓನ್ಲಿ ದಿಸ್ ಇಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು ಐ ಇಂಟು ಎಲ್ ಕ್ರಾಸ್ ಬಿ. ನೆನಪಿದೆಯಾ? ಕಂಡಕ್ಟರ್ ತಗೋತೀವಿ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟರೆ ಅದ್ರ ಮೇಲೆ ಎಷ್ಟು ಫೋರ್ಸ್ ಆಗುತ್ತೆ? ನಮಗೆ ಈ ಏನಾಗಿರುತ್ತೆ ಕೇಳಿದ್ರೆ, ನಾವು ಲೆಂತ್, ಏರಿಯಾ, ವಾಲ್ಯೂಮ್ ಇವೆಲ್ಲ ಕೆಲವೊಮ್ಮೆ ಲೆಂತ್ ಏರಿಯಾವನ್ನು ನಾವು ಸ್ಕೇಲಾರ್ ಅಂತ ನಿಮ್ಗೆ ಫಸ್ಟ್ ಇಯರ್ ಕಲಿಸಿರ್ತೀವಿ. ಬರ್ತಾ ಗೊತ್ತಾಗುತ್ತೆ ಲೆಂತ್ ಎಲಿಮೆಂಟ್ ಅಂತ ಬರುತ್ತೆ, ಏರಿಯಾ ವೆಕ್ಟರ್, ಫ್ಲಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಾಗ. ಸೊ ಇವೆಲ್ಲ ವೆಕ್ಟರ್ ಆಗಿಬಿಡುತ್ತೆ ಅಲ್ವಾ? ಯಾವಾಗ ವೆಕ್ಟರ್ ಆಗುತ್ತೆ? ನೀವು ಒಂದು ಲೆಂತ್ ಅನ್ನ ನೀವು ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ವ್ಯಾಲ್ಯೂಸ್ ಚೇಂಜ್ ಆಗುತ್ತಾ? ಆವಾಗ ಅದು ವೆಕ್ಟರ್. ಯಾವಾಗ ಏರಿಯಾವನ್ನ ನೀವು ಓರಿಯಂಟೇಶನ್ ಚೇಂಜ್ ಮಾಡ್ತೀರಾ, ವ್ಯಾಲ್ಯೂ ಚೇಂಜ್ ಆಗುತ್ತಾ? ಯಾವ್ದ್ರ ವ್ಯಾಲ್ಯೂ? ನಾವು ಯಾವುದೋ ಒಂದು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಅವಾಗ ಅದು ವೆಕ್ಟರ್ ಆಗುತ್ತೆ. ಸೊ ವೆಕ್ಟರ್ ಆಗಬೇಕಂದ್ರೆ ಏನು? ಡೈರೆಕ್ಷನ್ ಮತ್ತು ಮ್ಯಾಗ್ನಿಟ್ಯೂಡ್ ಎರಡೂ ಇಂಪಾರ್ಟೆಂಟ್ ಆಗಿರಬೇಕು. ಬರೀ ಮ್ಯಾಗ್ನಿಟ್ಯೂಡ್ ಅಲ್ಲ, ಡೈರೆಕ್ಷನ್ ಚೇಂಜ್ ಆದಾಗಲೂ ಪರ್ಟಿಕ್ಯುಲರ್ ಫಿಸಿಕಲ್ ಕ್ವಾಂಟಿಟಿ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಂದ್ರೆ ಅದು ವೆಕ್ಟರ್ ಆಗಿರುತ್ತೆ. ಸೊ ಇಲ್ಲಿ ಲೆಂತ್ ಅನ್ನ ನಾವು ವೆಕ್ಟರ್ ಅಂತ ತಗೋತೀವಿ. ಈಗ ನೋಡಿ, ಇದೊಂದು ಕಂಡಕ್ಟರ್ ಇದೆ ಅನ್ಕೊಳ್ಳಿ, ಗ್ರೀನ್ ಕಲರ್ ಅಲ್ಲಿ ಇರುವಂತದ್ದು. ಇದರ ಲೆಂತ್ ಎಲ್ ಇದೆ ಅನ್ಕೊಳ್ಳೋಣ. ಸೊ ಲೆಂತ್ ಅನ್ನೇ ನಾವು ವೆಕ್ಟರ್ ಮಾಡ್ಕೊಂಡ್ಬಿಟ್ವಿ, ಲೆಂತ್ ಅನ್ನ ವೆಕ್ಟರ್ ಮಾಡ್ಕೋತೀವಿ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ ವಿತ್ ಆನ್ ಆಂಗಲ್ θ ಅಂತ ಹೇಳ್ತೀವಿ ನಾವು. ಫೋರ್ಸ್ ಎಷ್ಟಿರುತ್ತೆ ಕೇಳಿದ್ರೆ ಎಫ್ ಇಸ್ ಈಕ್ವಲ್ ಟು ಐ ಇಂಟು ಎಲ್ ಕ್ರಾಸ್ ಬಿ. ಕ್ರಾಸ್ ಪ್ರಾಡಕ್ಟ್ ಇದೆ, ವೆಕ್ಟರ್ ಪ್ರಾಡಕ್ಟೇ ಬರೋದು ಇಲ್ಲಿ ಅಲ್ವಾ? ಸೊ ಹಾಗಾಗಿ ಡೈರೆಕ್ಷನ್ ಏನಾಗುತ್ತೆ? ಎಲ್ ಕ್ರಾಸ್ ಬಿ. ನೋಡಿ, ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ ಕ್ರಾಸ್ ಬಿ ಇದೆಯಲ್ಲ, ಎಲ್ ಕ್ರಾಸ್ ಬಿ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ನಾವು ಕರೆಂಟಿಗೆ ಡೈರೆಕ್ಷನ್ ಹೇಳ್ಕೊಂಡು ಅದನ್ನು ವೆಕ್ಟರ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಕರೆಂಟ್ ಸ್ಕೇಲಾರ್ ಕ್ವಾಂಟಿಟಿ. ಸೊ ಕರೆಂಟ್ ಯಾಕೆ ವೆಕ್ಟರ್ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ವೈರನ್ನು ನೀವು ಬೆಂಡ್ ಮಾಡಿ, ವೈರ್ನ ಹಿಂಗೆ ಸುತ್ತಾಕಿ, ಸೊ ಕರೆಂಟ್ನ ಮ್ಯಾಗ್ನಿಟ್ಯೂಡು ಚೇಂಜ್ ಆಗಲ್ಲ. ಎಸ್, ಓಕೆ. ಹಾಗಾಗಿ ಲೆಂತ್ ಅನ್ನ ತಗೋತೀವಿ. ನೋಡಿ, ಇದು ಡೈರೆಕ್ಷನ್ ಆಫ್ ದ ಕರೆಂಟ್ ಇದೆಯಲ್ಲ, ಸೊ ದಟ್ ಈಸ್ ದ ಡೈರೆಕ್ಷನ್ ಆಫ್ ದ ಎಫ್ ಇಸ್ ಈಕ್ವಲ್ ಟು ಐ ಎಲ್ ಬಿ ಸೈನ್ θ ಅಂತ ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರ್ಬೋದು. ಸೊ ಲೆಂತ್ ಆಫ್ ದ ವೈರ್ ಈಸ್ ಟೇಕನ್ ಎಸ್ ಎ ವೆಕ್ಟರ್. ಈ ವೈರ್ ಅಂದ್ರೆ ಕಂಡಕ್ಟರ್. ಸೊ ಇಟ್ಸ್ ಡೈರೆಕ್ಷನ್ ಈಸ್ ಸೇಮ್ ಆಸ್ ದಟ್ ಆಫ್ ದ ಕರೆಂಟ್. ಕರೆಂಟ್ ಡೈರೆಕ್ಷನ್ ನೋಡ್ಬೋದು ನಾವು. ಕರೆಂಟಿನ ಡೈರೆಕ್ಷನ್ ನೋಡಿಕೊಂಡು ಫೋರ್ಸ್ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನೆನಪಿರ್ಲಿ, ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಲೆಂತ್ ಇವಕ್ಕೆ ಪರ್ಪೆಂಡಿಕ್ಯುಲರ್ ಫೋರ್ಸ್ ಇರುತ್ತೆ. ನೆಕ್ಸ್ಟ್, ಡೈರೆಕ್ಷನ್ ಆಫ್ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಲೆಫ್ಟ್ ಹ್ಯಾಂಡ್ ರೂಲ್. ನಾವು ಈಗ ಹಿಂದೆ ನೋಡಿದ್ವಲ್ಲ, ನಾವು ಇದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತೇಳಿ. ಸೊ ಯೂಸ್ ಯುವರ್ ಲೆಫ್ಟ್ ಹ್ಯಾಂಡ್. ಹೇಗೆ? ಟಚ್ ಯುವರ್ ಫಸ್ಟ್ 3 ಫಿಂಗರ್ಸ್. ಯಾವ್ಯಾವುದು? ಥಂಬ್, 4 ಫಿಂಗರ್ ಅಂಡ್ ಮಿಡ್ಲ್ ಫಿಂಗರ್ ಸ್ಟ್ರೆಚ್ ಮಾಡಿ. ಕರೆಂಟ್ ಯಾವ್ದು ಇಂಡಿಕೇಟ್ ಮಾಡುತ್ತೆ? ಈ ಮಿಡ್ಲ್ ಫಿಂಗರ್ ಇಂಡಿಕೇಟ್ ಮಾಡುತ್ತೆ ಕರೆಂಟ್ ಅನ್ನು. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಯಾವ್ದು ಇಂಡಿಕೇಟ್ ಮಾಡುತ್ತೆ? 4 ಫಿಂಗರ್ ಇಂಡಿಕೇಟ್ ಮಾಡುತ್ತೆ. ಸೊ ಯುವರ್ ಥಂಬ್ ವಿಲ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ನೆನ್ಪಿಟ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಅನ್ನ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಮಾಡುವಾಗ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪರ್ಫೆಕ್ಟ್ ಆಗಿ ಇದನ್ನ ಹೇಗೆ ನೆನ್ಪಿಟ್ಕೋತೀರಿ? ದಿಸ್ ಇಸ್ ಐ ಅಂಡ್ ದಿಸ್ ಇಸ್ ಬಿ ಅಂಡ್ ದಿಸ್ ಇಸ್ ಎಫ್. ಐ ಬಿ ಎಫ್. ದಿಸ್ ಇಸ್ ಕರೆಂಟ್, ದಿಸ್ ಒನ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಒನ್ ಇಸ್ ದ ಫೋರ್ಸ್. ಫೋರ್ಸ್ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ? ನೀವು ಕರೆಂಟಿನ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಗೆ ಇಟ್ಕೊಂಡು, ಸೊ ಫೋರ್ಸ್ ಇಸ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಹೀಗೆ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಡಯಾಗ್ರಾಮ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಅಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಆನ್ ದ ಕಂಡಕ್ಟರ್. ಕಂಡಕ್ಟರ್ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ, ಕರೆಕ್ಟಾ? ಓಕೆ. ಫೋರ್ಸ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಕರೆಂಟ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದು ಕ್ರಾಸ್ ಪ್ರಾಡಕ್ಟ್ ಇದೆ ನೋಡಿ. ಕರೆಂಟ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಪ್ಲೇನ್ ನಲ್ಲಿ ಇದೆ ಅನ್ಕೊಳ್ಳಿ. ಸೊ ಅರ್ಥ ಆಗುತ್ತೆ ನಿಮಗೆ. ಪ್ಲೇನ್ ನಲ್ಲಿ ಇದೆ.
ಆ ಪ್ಲೇನಿಗೆ ಫೋರ್ಸ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಇರುತ್ತೆ, ರೂಲ್ ಅದು ಅಲ್ವಾ. ಸೊ ಐದರ್ ಇನ್ ದಿಸ್ ಡೈರೆಕ್ಷನ್ ಆರ್ ಇನ್ ದಿಸ್ ಡೈರೆಕ್ಷನ್ ಡಿಪೆಂಡ್ ಅಪಾನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಸ್, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸ್ಟ್ರೇಟ್ ವೈರ್ ಆಫ್ ಲೆಂತ್ 50 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಕ್ಯಾರಿಂಗ್ ಎ ಕರೆಂಟ್ ಆಫ್ 2.5 ಆಂಪಿಯರ್ ಈಸ್ ಸಸ್ಪೆಂಡೆಡ್ ಇನ್ ಮಿಡ್ ಏರ್ ಬೈ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 0.5 ಟೆಸ್ಲಾ ಆಸ್ ಶೋನ್ ಇನ್ ದ ಫಿಗರ್. ದ ಮಾಸ್ ಆಫ್ ದ ವೈರ್ ಈಸ್, ಜಿ ಅನ್ನು ಕೊಟ್ಟಿದ್ದಾರೆ 10 ತಗೊಳ್ಳಿ ಅಂತೇಳಿ. ಆಪ್ಷನ್ಸ್ ಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಕರೆಂಟ್ SI, ಟೆಸ್ಲಾ SI, ಇದು ಸೆಂಟಿಮೀಟರ್ ಇದೆ ಅಲ್ವಾ. ಸೊ ಏನಿದೆ ಅಂದ್ರೆ ಬಿ ಇಸ್ ಈಕ್ವಲ್ ಟು 0.5 ಟೆಸ್ಲಾ. ಲೆಂತ್ ಅನ್ನು ನಾವು SI ಕನ್ವರ್ಟ್ ಮಾಡ್ಕೊಂಬೋಣ. ಸೊ 50 ಸೆಂಟಿಮೀಟರ್ ಅಂದ್ರೆ 0.5 ಮೀಟರ್ ಆಗುತ್ತೆ. ಐ ಅನ್ನು ಕೊಟ್ಟಿದ್ದಾರೆ 2.5 ಆಂಪಿಯರ್ ಅಂತೇಳಿ. ಈಗ ಏನಾಗಿದೆ ಅಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ನಿಮ್ಗೆ ಆಲ್ರೆಡಿ ಥಿಯರಿಯಲ್ಲಿ ಕಲ್ತಿರ್ತೀರಾ. ಸೊ ಈಗ ಇದು ನೀವು ನೋಡ್ತಾ ಇದ್ರಿ ಮೊಬೈಲ್ ಸ್ಕ್ರೀನ್ ಅನ್ನು ಅನ್ಕೊಳ್ಳಿ, ಸೊ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾ ಇದ್ದೀರಿ. ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದರೂ ನಿಮ್ಮ ಮುಖದಿಂದ ಹೊರಟು ಆ ಸ್ಕ್ರೀನ್ ಕಡೆ ಹೋಗ್ತಾ ಇದ್ರೆ ನಿಮ್ಗೆ ಹಿಂದ್ಗಡೆ ಭಾಗ ಮಾತ್ರ ಕಾಣಿಸುತ್ತೆ. ಎರೋ ಅನ್ನ ನೆನ್ಪು ಮಾಡ್ಕೊಳ್ಳಿ. ಎರೋ ಹಿಂದ್ಗಡೆ ಏನಿರುತ್ತೆ, ಒಂದು ಕ್ರಾಸ್ ತರ ಇರುತ್ತೆ. ಮುಂದ್ಗಡೆ ಏನಿರುತ್ತೆ, ಒಂದು ಪಾಯಿಂಟ್ ಇರುತ್ತೆ, ಶಾರ್ಪ್ ಪಾಯಿಂಟ್. ನಿಮ್ಗೆ ಕಾಣಿಸೋದು ಯಾವುದು, ಹಿಂದ್ಗಡೆ ಭಾಗ. ಹಾಗಾಗಿ ಈ ತರ ಇದ್ರೆ ಸರ್ಕಲ್ ಒಂದು ಕ್ವಶನ್ ಅಲ್ಲಿ ಹಾಕಿದಾರಲ್ಲ, ಕ್ರಾಸ್ ಮಾರ್ಕ್ ಇದ್ರೆ ಫೀಲ್ಡ್ ಏನಾಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಹೋಗ್ತಾ ಇದೆ ಅಂತೇಳಿ ಅರ್ಥ. IBF. ಓಕೆ, ಫೀಲ್ಡ್ ಯಾವುದು, ಇದು ಒಳಗಡೆ ಹೋಗ್ತಾ ಇದೆ. ಕರೆಂಟ್ ಹೇಗೆ ಹೋಗ್ತಾ ಇದೆ, ಸೊ ದಟ್ ಇಸ್ ಡೈರೆಕ್ಷನ್ ಆಫ್ ದ ಕರೆಂಟ್ ಕೊಟ್ಟಿದ್ದಾರೆ, ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಫೋರ್ಸ್ ಏನಾಯ್ತು ಹಾಗಾದ್ರೆ, ಫೋರ್ಸ್ ಇಸ್ ಅಪ್ವರ್ಡ್, ಕರೆಕ್ಟಾ. ಓಕೆ, as the wire is suspended in air, weight of the wire is balanced by the force acting on the wire in upward direction. weight ಯಾವಾಗಲೂ ಗ್ರಾವಿಟಿ ಅಟ್ರಾಕ್ಟಿವ್ ತನ್ನ ಕಡೆಗೆ ಎಳ್ಕೊಳ್ತಾ ಇರುತ್ತೆ, ಡೌನ್ವರ್ಡ್ ಇರುತ್ತೆ. ಇದೇನಾಗಿರುತ್ತೆ ಹಾಗಾದ್ರೆ, ಈ ಫೋರ್ಸ್ ಅಪ್ವರ್ಡ್ ಇರುತ್ತೆ. ಎರಡು ಬ್ಯಾಲೆನ್ಸ್ ಆಗ್ಬೇಕು, ಯಾಕೆಂದ್ರೆ ಸಸ್ಪೆಂಡೆಡ್ ಇನ್ ಎ ಫ್ರೀ ಏರ್, ಮಿಡ್ ಏರ್ ಅಂತ ಹೇಳುತ್ತೆ, ಅಂದ್ರೆ ಮಧ್ಯದಲ್ಲಿ ತೂಗಾಡ್ತಾ ಇದೆ. ಸೊ ಮ್ಯಾಜಿಕ್ ವೈರ್ ಅನ್ನ ಕರೆಂಟ್ ಫ್ಲೋ ಆಗಬೇಕು, ಕರೆಂಟ್ ಇಲ್ದಿರ ಆಗೋದಿಲ್ಲ. ಕರೆಂಟ್ ಅದರಲ್ಲಿ ಫ್ಲೋ ಆಗ್ತಾ ಇದೆ, ವೈರ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗ್ ಒಳಗಡೆ ಹೋಗ್ತಾ ಇದೆ. ಇದು ವೈರ್, ಈ ಕಂಡಕ್ಟಿಂಗ್ ವೈರ್ ಇದೆಯಲ್ಲ ಕರೆಂಟ್ ಕ್ಯಾರಿಂಗ್, ಕೆಳಗೆ ಬರ್ದೇ ಇರುತ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅದನ್ನ ಎತ್ತಿಡಿದಿದೆ. ಅಂದ್ರೆ ಅರ್ಥ mg ಅನ್ನೋದು ಡೌನ್ವರ್ಡ್ ಫೋರ್ಸ್, F ಅನ್ನೋದು ಮ್ಯಾಗ್ನೆಟಿಕ್ ಫೋರ್ಸ್ ಇದೆಯಲ್ಲ ಅಪ್ವರ್ಡ್ ಫೋರ್ಸ್. ಓಕೆ, ಇದೇನಾಗಿದೆ, mg ಡೌನ್ವರ್ಡ್ ಇದೆ, ಮ್ಯಾಗ್ನೆಟಿಕ್ ಫೋರ್ಸ್ ಅಪ್ವರ್ಡ್ ಇದೆ. ಸೊ ಇದು ಬ್ಯಾಲೆನ್ಸ್ ಆದ್ರೆ ಮಾತ್ರ ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಲ್ಲೇ ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ F is equal to I into L into B ಅನ್ನ ಮಾಡ್ಕೊಂಡ್ರೆ ನಾವು theta, what about theta? Theta is perpendicular. So magnetic field and current carrying conductors are perpendicular. ಹಾಗಾಗಿ theta is equal to 90 degree. ಗುರ್ತು ಮಾಡ್ಬಿಡ್ಬೇಕು ಇವೆಲ್ಲ. ಹಾಗೆ sin theta ತಗೊಳ್ಳೋದು ಬೇಡ ನಾವು, sin 90 is 1. ಹಾಗಾಗಿ F is equal to I into L into B. and F is equal to mg. ಮೆಕ್ಯಾನಿಕ್ಸ್ ಅಲ್ಲಿ ಕಲ್ತಿದ್ದೀವಿ, ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಲ್ವಾ. ಏನಾಗಿದೆ, ಇವೆರಡು ಈಕ್ವಲ್ ಆಗಿದೆ ಮತ್ತು ಬ್ಯಾಲೆನ್ಸ್ ಆಗಿದೆ, ದೇ ಆರ್ ಇನ್ ದ ಅಪೋಸಿಟ್ ಡೈರೆಕ್ಷನ್, therefore mg equals to ILB. ಮ್ಯಾಗ್ನಿಟ್ಯೂಡ್ ಎರಡು ಸೇಮ್ ಇರುತ್ತೆ, ಇರಲೇಬೇಕು. mg equals to I into L into B. ಕೇಳಿರೋದೇನು, ದ ಮಾಸ್ ಆಫ್ ದ ವೈರ್ ಈಸ್, m ಅನ್ನ ಫೈಂಡ್ ಔಟ್ ಮಾಡಬೇಕು, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ಈಸ್ g is 10 and current is 2.5 and length is 0.5 and magnetic field is 0.5 ಟೆಸ್ಲಾ. ಸಿಂಪ್ಲಿಫೈ ಮಾಡಿ ಇದನ್ನ, ವಿಲ್ ಗೆಟ್ 0.625 divided by 10 ಬರುತ್ತೆ. ದಟ್ ಈಸ್ 0.0625 kg ಆಯ್ತು. ಯಾಕೆಂದ್ರೆ SI ದಲ್ಲಿ ನಾವು ವ್ಯಾಲ್ಯೂಸ್ ಅನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಮಾಸ್ ಕೂಡ SI ದಲ್ಲೇ ಬರುತ್ತೆ. ಬಟ್ ಆಪ್ಷನ್ ಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ 62.5 into 10⁻³ kg ಮಾಡಿದರೆ ದಟ್ ಈಸ್ ಈಕ್ವಲ್ಸ್ ಟು ಗ್ರಾಮ್. ಹಾಗಾಗಿ ಆನ್ಸರ್ ಏನಾಯ್ತು, 62.5 ಗ್ರಾಮ್. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಮೋಷನ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಚಾರ್ಜ್ಡ್ ಪಾರ್ಟಿಕಲ್ ಅನ್ನು ನಾವೇನಾದರೂ ಮೂವಿಂಗ್ ವಿತ್ ಸರ್ಟನ್ ವೆಲಾಸಿಟಿ ಈಸ್ ಎಂಟರ್ ಇನ್ ಟು ಎ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಥ್ರೋ ಮಾಡಿದ್ವಿ ಅನ್ಕೊಳ್ಳೋಣ. ಚಾರ್ಜ್ಡ್ ಪಾರ್ಟಿಕಲ್ ಅನ್ನ ಥ್ರೋ ಮಾಡಿದ್ವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ, ಅವಾಗ ಆ ಒಂದು ಹೇಗಿರುತ್ತೆ, ಚಾರ್ಜ್ ಹೇಗೆ ಮೂವ್ ಆಗುತ್ತೆ ಅನ್ನುವಂಥದ್ದು. ಸೊ ಕನ್ಸಿಡರ್ ಎ ಚಾರ್ಜ್ಡ್ ಪಾರ್ಟಿಕಲ್ ಆಫ್ ಮಾಸ್ m ಪ್ರೊಜೆಕ್ಟೆಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ b with initial velocity vector v perpendicular to magnetic field. ಪರ್ಪೆಂಡಿಕ್ಯುಲರ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ಆ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಅನ್ನು ಥ್ರೋ ಮಾಡಿದ್ವಿ, ಪ್ರೊಜೆಕ್ಟೆಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೀಗಿದ್ರೆ ಏನಾಗಿರುತ್ತೆ, ಇನ್ ಟು ದ ಪ್ಲೇನ್ ಆಫ್ ದ ಪೇಪರ್ ಆರ್ ಇನ್ ಟು ದ ಪ್ಲೇನ್ ಆಫ್ ದ ಸ್ಕ್ರೀನ್. ನೀವು ಒಳಗಡೆ ಹೋಗ್ತಾ ಇದೆ ಅನ್ಕೋಬೇಕು. ಅದೇ ಈ ತರ ಇದ್ರೆ ಏನಾಗಿರುತ್ತೆ, ಔಟ್ ಆಫ್ ದ ಪ್ಲೇನ್ ಆಫ್ ದ ಪೇಪರ್.
ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಬೇಕು, ವೆಲಾಸಿಟಿಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಹಾಗಾಗಿ ನಮಗೆ 3 ಡೈಮೆನ್ಷನಲ್ ಇದು, ಎಲ್ಲ ಒಂದರಲ್ಲಿ ಪ್ಲೇನಲ್ಲಿ ತೋರ್ಸೋಕ್ಕಾಗಲ್ಲ, ಅದಕ್ಕೆ ನಾವು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಸೊ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಇದೆ ಅನ್ಕೊಳ್ಳಿ, ಅಂದ್ರೆ ಇನ್ ಟು ದ ಪ್ಲೇನ್ ಆಫ್ ದ ಪೇಪರ್, ಒಳಗಡೆ ಹೋಗ್ತಾ ಇದೆ ಅನ್ಕೊಳ್ಳೋಣ. ಸೊ ದಟ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನೊಂದು ಏನಂದ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಲ್ಲ ಕಡೆ ಸೇಮ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ನ ಸ್ಟ್ರೆಂತ್ ಸೇಮ್ ಇರುತ್ತೆ ಅಂತೇಳಿ. ಅವಾಗ ಒಂದು ಚಾರ್ಜ್ ಪಾರ್ಟಿಕಲ್ ಅನ್ನ ನೀವು ಮೂವ್ ಮಾಡಿದ್ರೆ ಏನಾಯ್ತು ಈಗ? ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ವೆಲಾಸಿಟಿ. ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿದೆ, ಒಳಗಡೆ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ, ತೊಂದರೆ ಇಲ್ಲ. ವೆಲಾಸಿಟಿ ಅಂದ್ರೆ ಏನ್ ಹೇಳುತ್ತೆ, ಚಾರ್ಜ್ ಮೂವ್ ಆಗ್ತಾ ಇರೋ ಡೈರೆಕ್ಷನ್. ಯಾವ ಚಾರ್ಜ್? ಪಾಸಿಟಿವ್ ಚಾರ್ಜ್. ದಟ್ ಇಸ್ ನಥಿಂಗ್ ಬಟ್ ದ ಪಾಸಿಟಿವ್ ಕರೆಂಟ್. ಸೊ ಈಗ ನೋಡಿ ಡಯಾಗ್ರಾಮ್ ಅಲ್ಲಿ 4 ಫಿಂಗರ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಇಂಡಿಕೇಟ್ ದ ಕರೆಂಟ್ ಆಗಿತ್ತಲ್ವಾ ನಮಗೆ, ಇಟ್ ಇಂಡಿಕೇಟ್ಸ್ ದ ವೆಲಾಸಿಟಿ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಥಂಬ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಹಾಗಾಗಿ ಏನಾಗುತ್ತೆ ಕೇಳಿದ್ರೆ, ಆ ಚಾರ್ಜ್ ಅನ್ನ ಸೆಂಟರ್ ಕಡೆ ಎಳ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅಂದ್ರೆ ನಮ್ಮ ನಾವು ನೋಡ್ತಾ ಇದೀವಲ್ಲ, ನಮ್ಮ ಲೆಫ್ಟ್ ಸೈಡ್ ಎಳ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ವೆಲಾಸಿಟಿ ಏನ್ ಮಾಡುತ್ತೆ, ನೇರ ಹೋಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸೊ 2 ರೀತಿಯ ಒಂದು ಏನಾಗುತ್ತೆ, ಕಂಬೈನ್ಡ್ ಮೋಷನ್ ಇಲ್ಲಿ ಸೇರುತ್ತೆ. ಒಂದು ಚಾರ್ಜ್ ಮೇಲಕ್ಕೆ ಹೋಗೋ ಪ್ರಯತ್ನ ಈ ನಮ್ಮ ಡಯಾಗ್ರಾಮ್ ಅಲ್ಲಿ, ಇನ್ನೊಂದು ಫೋರ್ಸ್ ಅದನ್ನು ಹಿಂದಕ್ಕೆ ಎಳಿತಾ ಇರುತ್ತೆ. ಸೊ ಈ ಸಾಮಾನ್ಯವಾಗಿ ನೀವು ಸಾಕಿರೋ ದನಕರುಗಳನ್ನ ಒಂದು ಕಂಬಕ್ಕೆ ಕಟ್ಟಿ ಬಿಡ್ತೀರಿ ನೋಡಿ, ಅದು ಹೀಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ, ಆ ದಾರ ಏನ್ ಮಾಡುತ್ತೆ, ಒಳಗೆ ಎಳಿತಾ ಇರುತ್ತೆ ಪ್ರತಿ ಕ್ಷಣ. ಸೊ ಇಟ್ ಟ್ರೇಸಸ್ ಸರ್ಕ್ಯುಲರ್ ಪಾತ್. ಹಾಗೆ ಇಲ್ಲೂ ಕೂಡ ಏನಾಗುತ್ತೆ, ಮುಂದಕ್ಕೆ ಹೋಗ್ತಿದ್ದಂಗೆ ಒಳಗಡೆ ಬರ್ತಾ ಹೋಗುತ್ತೆ, ಮತ್ತೆ ಫೋರ್ಸ್ ಆಕ್ಟ್ ಆಗುತ್ತೆ, ಮತ್ತೆ ಫೋರ್ಸ್ ಆಕ್ಟ್ ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಸೆಂಟ್ರಲ್ ಕಡೆ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಆ ಚಾರ್ಜ್ ಅನ್ನು ಏನ್ ಮಾಡುತ್ತೆ ಕೇಳಿದ್ರೆ, ಅದರ ಒಂದು ಪಾತ್ ಏನಾಗಿರುತ್ತೆ, ಟ್ರೆಜೆಕ್ಟರಿ ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ. ಚಾರ್ಜ್ ಎಂಟರ್ ಆಗಿರೋ ಚಾರ್ಜ್ ಏನ್ ಮಾಡುತ್ತೆ, ಸ್ಟ್ರೇಟ್ ಆಗಿ ಹೋಗೋದಿಲ್ಲ, ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಇದೆ, ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ಸೊ ಬ್ಯೂಟಿಫುಲಿ ಆ ಚಾರ್ಜ್ ಪಾರ್ಟಿಕಲ್ ಸರ್ಕಲ್ ಸುತ್ತಾಕೋಕೆ ಶುರು ಮಾಡುತ್ತೆ. ಅದ್ರ ಪಾತನ್ನ ನೋಡ್ಲಿಕ್ಕೆ ಹೋದ್ರೆ ದಟ್ ಈಸ್ ಸರ್ಕಲ್ ವಿತ್ ರೇಡಿಯಸ್ ಆರ್. ಸರ್ಕಲ್ ಅಂದ್ರೆ ಒಂದು ರೇಡಿಯಸ್ ಇರುತ್ತಲ್ವಾ. ಸೊ ಚಾರ್ಜ್ ಪಾರ್ಟಿಕಲ್ ಸರ್ಕಲ್ ಅಲ್ಲಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಚಾರ್ಜ್ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಎವ್ರಿ ಟೈಮ್. ನೆನಪಿಲ್ಲಿ ಇದೊಂದ್ರ ಮೇಲೆ ಕ್ವಶನ್ ಕೇಳಬಹುದು. ಸೊ ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಚಾರ್ಜ್ ಪಾರ್ಟಿಕಲ್ ಎಂಟರ್ ಆಗಿದೆ. ಆಪ್ಷನ್ಸ್ ಕೊಡ್ಬೋದು ನಿಮಗೆ. ಇಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಎಟ್ ಇನಿಷಿಯಲ್ ಪಾಯಿಂಟ್ ಆರ್ ಎಟ್ ದ ಎಂಡ್ ಪಾಯಿಂಟ್ ಎಟ್ ಎವ್ರಿ ಪಾಯಿಂಟ್ ಅಂತ ಕೇಳ್ಬೋದು. ಸೊ ಇಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಎಟ್ ಎವ್ರಿ ಪಾಯಿಂಟ್. ಪ್ರತಿ ಪಾಯಿಂಟ್ ಅಲ್ಲೂ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಯಾಕೆಂದ್ರೆ ವೆಲಾಸಿಟಿ ವೆಕ್ಟರ್ಗೂ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಪರ್ಪೆಂಡಿಕ್ಯುಲರ್ ಇದೆ. ಸೊ ಇಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಫೋರ್ಸ್ ಆಕ್ಟಿಂಗ್ ಆನ್ ಎ ಪಾರ್ಟಿಕಲ್ ಇಸ್ Q ಇಂಟು V ಇಂಟು B. ಯಾರು ಎಲ್ಲಿಂದ ಬಂತು ಅಂತ ಕೇಳಬೇಡಿ. FB ಇಸ್ ಈಕ್ವಲ್ ಟು Q ಇಂಟು V ಕ್ರಾಸ್ B ಇದೆ. ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ QB sin θ ಬರುತ್ತೆ. θ ಇಸ್ ಪರ್ಪೆಂಡಿಕ್ಯುಲರ್, θ ಇಸ್ ಈಕ್ವಲ್ ಟು 90 ಡಿಗ್ರಿ, ಯಾಕೆಂದ್ರೆ ವೆಲಾಸಿಟಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಪರ್ಪೆಂಡಿಕ್ಯುಲರ್. Therefore, simply QVB. The force is QVB. This magnetic force provides the necessary centripetal force. ಯಾಕಂದ್ರೆ ಸೆಂಟರ್ ಕಡೆ ಎಳ್ಕೊಳ್ಳುವಂತ ಫೋರ್ಸ್ ಯಾವುದು? ನೀವು ದಾರಕ್ಕೆ ಒಂದು ತುದಿಗೊಂದು ಕಲ್ಲು ಕಟ್ಕೊಂಡು ತಿರ್ಸ್ತಾ ಇರ್ತೀರಿ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದಿಲ್ಲ ಗೊತ್ತಿಲ್ಲ. ಯು ಆರ್ ಆಲ್ವೇಸ್ ಪುಲ್ಲಿಂಗ್ ಟುವರ್ಡ್ಸ್ ದ ಸೆಂಟರ್. ಇಲ್ಲಾಂದ್ರೆ ಅದು ತಿರುಗೋದಿಲ್ಲ. ತಿರುಗ್ತಾ ಇರುವಾಗ ನೀವು ಎಳಿತಾ ಇರ್ತೀರಿ ಸೆಂಟರ್ ಕಡೆ. ಸೊ ಆ ಒಂದು ಸೆಂಟ್ರಿಫಿಟಲ್ ಫೋರ್ಸ್ ಅನ್ನು ಯಾರು ಕೊಡ್ತಾ ಇದ್ದಾರೆ ಇಲ್ಲಿ? ದಿಸ್ ಒನ್, ಮ್ಯಾಗ್ನೆಟಿಕ್ ಫೋರ್ಸ್. ಸೆಂಟ್ರಿಫಿಟಲ್ ಫೋರ್ಸಿನ ಎಕ್ಸ್ಪ್ರೆಷನ್ ನಮ್ಗೆ ಗೊತ್ತಿದೆ, ದಟ್ ಈಸ್ mE²/r. That is equals to Q into V into B. Equate ಮಾಡೋಣ ಎರಡು. There R is the radius of the circle. ಉಳಿದಿದ್ದೆಲ್ಲ ಗೊತ್ತಿದೆ. M ಅನ್ನೋದು mass of the particle, V is the velocity of the particle, and here Q is the charge on the particle, and B is the magnetic field which is perpendicular to velocity. Okay. R in expression ತೆಗೆದುಬಿಡ್ಬೋದು ನಾವಿಲ್ಲಿ. ಒಂದು V ಕ್ಯಾನ್ಸಲ್ ಆಗುತ್ತೆ. R is equal to mV/QB. So this gives the expression for the radius, which is the expression for radius of the circular path. So radius ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಮಾಸು, ವೆಲಾಸಿಟಿ, ಚಾರ್ಜು, ಮ್ಯಾಗ್ನೆಟಿಕ್ ಫೀಲ್ಡ್, ಈ ಒಂದು ಇದರ ಮ್ಯಾಗ್ನಿಟ್ಯೂಡ್ ಗೊತ್ತಿದ್ರೆ ನಮಗೆ ನಾವು ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. R is equal to mV/QB ನೋಡಿದ್ವಲ್ಲ, ವೇರ್ R is the radius of the circle ಅಂತ ಹೇಳ್ತೀವಿ ನಾವು. ಈ ಎಕ್ಸ್ಪ್ರೆಷನ್ ನೋಡಿದಾಗ ಏನ್ ಅನಿಸುತ್ತೆ ಅಂದ್ರೆ, ಇಲ್ಲಿ ಮಾಸ್ ಕಾನ್ಸ್ಟೆಂಟ್ ಇರುತ್ತೆ. ಒಂದು ಪಾರ್ಟಿಕಲ್ ಅನ್ನು ನಾವು ಪ್ರೊಜೆಕ್ಟ್ ಮಾಡಿದೀವಿ, ಮಾಸು, ಚಾರ್ಜು, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಫಾರ್ಮ್, ಅದು ಕಾನ್ಸ್ಟೆಂಟ್ ಇದೆ. R is directly proportional to V. When velocity increases, ನೀವು ವೆಲಾಸಿಟಿಯನ್ನ ಜಾಸ್ತಿ ಮಾಡಿ, ಅದೇ ಕಂಡೀಷನ್, ವೆಲಾಸಿಟಿ ಜಾಸ್ತಿ ಮಾಡಿದ್ರಿ ಅನ್ಕೊಳ್ಳಿ, ರೇಡಿಯಸ್ ಆಫ್ ದ ಸರ್ಕಲ್ ಇನ್ಕ್ರೀಸಸ್. ಗೊತ್ತಾಗತ್ತಾ? ಓಕೆ.
ನೆಕ್ಸ್ಟ್ ಏನು ಕೇಳಿದ್ರೆ ಎಂ ಇಂಟು ವಿ ಇರೋದ್ರಿಂದ ನಾನು ಆರ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಬಿ ಅಂತ ಬರಿಬಹುದು. ಪಿ ಅನ್ನೋದೇನು ಲೀನಿಯರ್ ಮೊಮೆಂಟಮ್ ಆಫ್ ದ ಪಾರ್ಟಿಕಲ್, ದಟ್ ಇಸ್ ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ. ಮೊಮೆಂಟಮ್ ಮೇಲೂ ಕೇಳ್ಬೋದು ಮಕ್ಕಳ ಕ್ವಶನ್. ಸೊ ಪಿ ಬೈ ಕ್ಯೂ ಬಿ ಅಂತ ಬಂತು. ಹಾಗಾಗಿ ಲಾರ್ಜರ್ ದ ಮೊಮೆಂಟಮ್ ಲಾರ್ಜರ್ ಇಸ್ ದ ರೇಡಿಯಸ್. ನೋಡಿ ಇದ್ರ ಮೇಲೂ ಕ್ವಶನ್ಸ್ ಬರ್ಬೋದು. ಮೊಮೆಂಟಮ್ ಮೇಲೆ ಕೇಳಿದಾಗ ನಾವು ಮೊಮೆಂಟಮ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ವೆಲಾಸಿಟಿ ಕೊಟ್ಟರೆ ಅಲ್ಲಿ ವೆಲಾಸಿಟಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಕರೆಕ್ಟಾ? ಸೊ ಮೊಮೆಂಟಮ್ ಯಾಕೆಂದ್ರೆ ಆರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪಿ, ದರ್ ಫೋರ್ ಲಾರ್ಜರ್ ದ ಮೊಮೆಂಟಮ್ ಲಾರ್ಜರ್ ಇಸ್ ದ ರೇಡಿಯಸ್. ನೆಕ್ಸ್ಟ್ ಇನ್ನೊಂದು ಕಲ್ತಿದ್ವಿ ನಾವು ಅಲ್ವಾ, ಫಸ್ಟ್ ಇಯರ್ ಇಂದ ಡ್ಯುಯಲ್ ನೇಚರ್ ಅಲ್ಲಿ ಎಲ್ಲ ಕಡೆ ಇದನ್ನು ಯೂಸ್ ಮಾಡಿದ್ವಿ. ಪಿ ಇಸ್ ಈಕ್ವಲ್ ಟು ದಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಆ ಲೀನಿಯರ್ ಮೊಮೆಂಟಮ್ ಅಂಡ್ ಕೈನೆಟಿಕ್ ಎನರ್ಜಿ. ಸೊ ಸ್ಕ್ವೇರ್ ರೂಟ್ ಆಫ್ 2mk, ಕೆ ಅನ್ನೋದೇನು ಕೇಳಿದ್ರೆ ಕೈನೆಟಿಕ್ ಎನರ್ಜಿ ಅಲ್ವಾ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಪಿ ಇರೋ ಜಾಗದಲ್ಲಿ. ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2mk ಡಿವೈಡ್ ಬೈ ಕ್ಯೂ ಬಿ. ಕೈನೆಟಿಕ್ ಎನರ್ಜಿ ಬಗ್ಗೆ ಏನಾದ್ರೂ ಕ್ವಶನ್ ಅಲ್ಲಿ ಮಾತು ಬಂದ್ರೆ ಈ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಬೋದು ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡುವಾಗ, ಕರೆಕ್ಟ್? ನೆಕ್ಸ್ಟ್ ಇನ್ನೂ ಒಂದು ಆಪ್ಷನ್ ಇದೆ, ಕೆ ಇಸ್ ಈಕ್ವಲ್ ಟು ಕ್ಯೂ ಇಂಟು ವಿ. ವಿ ಅಂದ್ರೆ ಏನು, ಇದೆಲ್ಲ ಯೂಸ್ ಮಾಡಿದ್ವಿ ನಾವು ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಲ್ಲಿ ಯೂಸ್ ಮಾಡಿದ್ವಿ ಅಲ್ವಾ. ಕ್ಯೂ ಅನ್ನೋದೇನು ಚಾರ್ಜ್, ವಿ ಅನ್ನೋದು ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ ನಾವು. ಒಂದು ಚಾರ್ಜ್ ಅನ್ನ ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ಲಿ ನಾವು ಬಿಟ್ರೆ ಸೊ ಇಟ್ ಈಸ್ ಎಕ್ಸಲರೇಟೆಡ್. ದಟ್ ಎನರ್ಜಿ ಈಸ್ ಗಿವನ್ ಬೈ ಕ್ಯೂ ಇಂಟು ವಿ ಅಂತ ಕರಿತೀವಿ ನಾವು. ಸೊ ದಟ್ ಈಸ್ ಈಕ್ವಲ್ಸ್ ಟು ಕೈನೆಟಿಕ್ ಎನರ್ಜಿ. ಹಾಗಾಗಿ ಏನಾಯ್ತು, ಕೆ ಇಸ್ ಈಕ್ವಲ್ ಟು ಕ್ಯೂ ಇಂಟು ವಿ. ಇಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾವು ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2m, ಕೆ ಬದಲು ಕ್ಯೂ ಇಂಟು ವಿ ಡಿವೈಡ್ ಬೈ ಕ್ಯೂ ಬಿ. ಈ ಎಕ್ಸ್ಪ್ರೆಷನ್ ಕೂಡ ಹೆಲ್ಪ್ ಆಗುತ್ತೆ ನಮಗೆ. ಓಕೆ, ಸರ್ ವಿ ಇಸ್ ದ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಆರ್ ಸಿಂಪ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತಾನು ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ ದ ಆಂಗ್ಯುಲರ್ ಸ್ಪೀಡ್ ಆಫ್ ಒಮೆಗಾ. ಆಂಗ್ಯುಲರ್ ಸ್ಪೀಡ್ ಒಮೆಗಾ ಆಫ್ ದ ಪಾರ್ಟಿಕಲ್ ಇಸ್, ಒಮೆಗಾ ಅಂದ್ರೆ ಆಂಗ್ಯುಲರ್ ಸ್ಪೀಡ್, ರೊಟೇಷನಲ್ ಮೋಷನ್ ಅಲ್ವಾ ಇದು. ಆಂಗ್ಯುಲರ್ ಸ್ಪೀಡ್ ಅನ್ನೋದು ಗೊತ್ತಿರ್ಬೇಕು ನಮಗೆ. ಸೊ ಯೂಸಲಿ ಒಮೆಗಾ ಇಸ್ ಈಕ್ವಲ್ ಟು ವಿ ಬೈ ಆರ್. ಯಾಕಂದ್ರೆ ವಿ ಇಸ್ ಈಕ್ವಲ್ ಟು ಒಮೆಗಾ ಕ್ರಾಸ್ ಆರ್ ಅಂತ ಕಲ್ತಿದ್ರಲ್ವಾ ನೀವು. ಸೊ ಒಮೆಗಾ ಇಸ್ ಈಕ್ವಲ್ ಟು ವಿ ಬೈ ಆರ್. ಇಲ್ಲಿ ನಾವು ಆರ್ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಂ ವಿ ಬೈ ಕ್ಯೂ ಬಿ ಇದೆಯಲ್ಲ, ಇಲ್ಲಿ ಒಮೆಗಾ ಈಕ್ವಲ್ಸ್ ಟು ಕ್ಯೂ ಇಂಟು ಬಿ ಡಿವೈಡ್ ಬೈ ಎಂ. ಸರಿಯಾ? ಈ ಎಕ್ಸ್ಪ್ರೆಷನ್ ನೋಡಿದ್ರೆ ಏನನ್ಸುತ್ತೆ ನಿಮಗೆ, ಒಮೆಗಾ ಇಸ್ ಈಕ್ವಲ್ ಟು ಕ್ಯೂ ಇಂಟು ಬಿ ಡಿವೈಡ್ ಬೈ ಎಂ. ಮಾಸ್ ಅಂತೂ ಕಾನ್ಸ್ಟೆಂಟ್. ಒಂದು ಚಾರ್ಜರ್ ಪಾರ್ಟಿಕಲ್ ಅನ್ನು ನಾವು ಪ್ರೊಜೆಕ್ಟ್ ಮಾಡಿದೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಕಾನ್ಸ್ಟೆಂಟ್, ಮಾಸ್ ಕಾನ್ಸ್ಟೆಂಟ್, ಚಾರ್ಜ್ ಅದ್ರ ಮೇಲೆ ಕಾನ್ಸ್ಟೆಂಟ್ ಇರುತ್ತೆ. ಅಂದ್ರೆ ಅರ್ಥ ಏನು, ಒಮೆಗಾ ಈಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಚಾರ್ಜರ್ ಪಾರ್ಟಿಕಲ್. ರೇಡಿಯಸ್ ಚೇಂಜ್ ಆಗ್ಬೋದು, ಲೀನಿಯರ್ ವೆಲಾಸಿಟಿ ಚೇಂಜ್ ಆಗ್ಬೋದು, ಬಟ್ ಒಮೆಗಾ ರಿಮೇನ್ಸ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಟೈಮ್ ಪೀರಿಯಡ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದಂದ್ರೆ ಆ ಚಾರ್ಜರ್ ಪಾರ್ಟಿಕಲ್ ಒಂದು ರೌಂಡ್ ಹಾಕ್ಲಿಕ್ಕೆ ಎಷ್ಟು ಟೈಮ್ ತಗೊಂತು. ಒಂದು ರೌಂಡ್ ಅಂದ್ರೆ ಏನು, ಸರ್ಕಲ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಮತ್ತೆ ಅದೇ ಪಾಯಿಂಟಿಗೆ ರೀಚ್ ಆಗಬೇಕು. ಸೊ ಇದರ ಲೆಂತ್ ಎಷ್ಟಿರುತ್ತೆ, 2πr ಇರುತ್ತೆ. ಅದಕ್ಕೆ ಅದು 2πr ಡಿಸ್ಟೆನ್ಸ್ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅನ್ನೋದು ಟೈಮ್ ಪೀರಿಯಡ್. ಸೊ ಟಿ ಇಸ್ ಈಕ್ವಲ್ ಟು 2πr ಡಿವೈಡ್ ಬೈ ವೆಲಾಸಿಟಿ ಮಾಡೋದು ಅಥವಾ ಸ್ಪೀಡ್ ಅನ್ನು ಹಾಕೋಣ. ಇಲ್ಲಿ ನೀವು ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಟಿ ಇಸ್ ಈಕ್ವಲ್ ಟು 2πm ಡಿವೈಡ್ ಬೈ ಕ್ಯೂ ಇಂಟು ಬಿ. ನೋಡಿ ಟೈಮ್ ಪೀರಿಯಡ್ ಅಲ್ಲೂ ಕೂಡ 2πm3b ಈ ಎಲ್ಲವೂ ಕಾನ್ಸ್ಟೆಂಟೇ ಬಂದಿದೆ, ಕರೆಕ್ಟಾ? ಸೊ ಎಲ್ಲವೂ ಕಾನ್ಸ್ಟೆಂಟೇ ಬಂದಿದೆ. ಹಾಗಾಗಿ ಫ್ರೀಕ್ವೆನ್ಸಿ ನೋಡ್ಲಿಕ್ಕೆ ಹೋದ್ರೆ ದಟ್ ಈಸ್ ನಂಬರ್ ಆಫ್ ರಿವಲ್ಯೂಷನ್ ಪರ್ ಸೆಕೆಂಡ್. ವಾಟ್ ಇಸ್ ದ ನಂಬರ್ ಆಫ್ ರಿವಲ್ಯೂಷನ್ ಪರ್ ಸೆಕೆಂಡ್ ಅಂತ ಕೇಳ್ತಾರೆ ಕ್ವಶನ್ಸ್. ಎಫ್ ಇಸ್ ಈಕ್ವಲ್ ಟು 1/t. ಹಾಗಾಗಿ ನಾವು ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ ಟೈಮ್ ಪೀರಿಯಡ್ ಅನ್ನ ಎಫ್ ಇಸ್ ಈಕ್ವಲ್ ಟು ಕ್ಯೂ ಬಿ ಬೈ 2πm. ಫ್ರೀಕ್ವೆನ್ಸಿ ಕೂಡ ನೋಡಿ ಎಲ್ಲ ಕಾನ್ಸ್ಟೆಂಟ್ ಬರ್ತಾ ಇದೆ. ದ ಪೀರಿಯಡ್ ಆರ್ ಫ್ರೀಕ್ವೆನ್ಸಿ ಇಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ವೆಲಾಸಿಟಿ ಚೇಂಜ್ ಆಯಿತು, ಟೈಮ್ ಪೀರಿಯಡ್ ಚೇಂಜ್ ಆಗಲ್ಲ. ಸ್ಪೀಡ್ ಜಾಸ್ತಿ ಆಯಿತು ಅನ್ಕೊಳ್ಳಿ, ಸ್ಪೀಡ್ ಜಾಸ್ತಿ ಆಯಿತು, ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ, ಟೈಮ್ ಪೀರಿಯಡ್ ಸೇಮ್ ಇರುತ್ತೆ. ದಟ್ ಈಸ್ ದ ಬ್ಯೂಟಿ. ಯಾವಾಗ ವೆಲಾಸಿಟಿ ಚೇಂಜ್ ಆದರೂ ಇದಕ್ಕೆ ಸಂಬಂಧ ಇಲ್ಲ ಅನ್ನೋದಾದ್ರೆ, ವೆಲಾಸಿಟಿ ಚೇಂಜ್ ಆದಾಗ ಕೈನೆಟಿಕ್ ಎನರ್ಜಿ ಚೇಂಜ್ ಆಗುತ್ತೆ. ಬಟ್ ಕೈನೆಟಿಕ್ ಎನರ್ಜಿ ಚೇಂಜ್ ಆಗಿದ್ರೆ ವೆಲಾಸಿಟಿ ಚೇಂಜ್ ಆದರೆ, ಬಟ್ ಇದು ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ, ಯಾವುದು ಫ್ರೀಕ್ವೆನ್ಸಿ ಆರ್ ಟೈಮ್ ಪೀರಿಯಡ್. ಹಾಗಾಗಿ ಏನು ಹೇಳ್ಬೋದು, ಸೊ ದೀಸ್ ಟೂ ಥಿಂಗ್ಸ್, ಫ್ರೀಕ್ವೆನ್ಸಿ ಆರ್ ಟೈಮ್ ಪೀರಿಯಡ್ ಈಸ್ ಇಂಡಿಪೆಂಡೆಂಟ್ ಆಫ್ ಎನರ್ಜಿ. ಎನರ್ಜಿ ಮೇಲೆ ಡಿಪೆಂಡ್ ಆಗಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೋದು ನಾವು, ಸ್ಪೀಡ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಇನ್ ಎ ಸರ್ಕ್ಯುಲರ್ ಮೋಷನ್. ಸ್ಪೀಡ್, ಲೀನಿಯರ್ ಸ್ಪೀಡ್ ಅನ್ನು ಫೈಂಡ್ ಔಟ್ ಮಾಡಬೇಕು. ವಿ ಇಸ್ ಈಕ್ವಲ್ ಟು ವಿ ಸಪರೇಟ್ ಮಾಡಿ ಕ್ಯೂ ಬಿ ಆರ್ ಡಿವೈಡ್ ಬೈ ಎಂ. ವಿ ಸಿಕ್ತಲ್ವ ನಮಗೆ. ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಆಫ್ ದ ಚಾರ್ಜ್ ಪಾರ್ಟಿಕಲ್. ಕೈನೆಟಿಕ್ ಎನರ್ಜಿಯನ್ನು ಫೈಂಡ್ ಔಟ್ ಮಾಡಬೇಕು. ವೆಲಾಸಿಟಿ ಸಿಕ್ಕರೆ ಕೈನೆಟಿಕ್ ಎನರ್ಜಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು.
ದಟ್ ಈಸ್ ಕೆ ಇಸ್ ಈಕ್ವಲ್ ಟು ಹಾಫ್ ಎಮ್ ಇ ಸ್ಕ್ವೇರ್. ವಿ ಇಲ್ಲಿದೆ, ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಹಾಫ್ ಎಮ್ ಇಂಟು ವಿ ಸ್ಕ್ವೇರ್, ಯು ಸ್ಕ್ವೇರ್ ಬಿ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡ್ ಬೈ ಎಮ್ ಸ್ಕ್ವೇರ್. ಒಂದು ಎಮ್ ಕ್ಯಾನ್ಸಲ್ ಆಗುತ್ತೆ. ಸೊ ದರ್ಫೋರ್ ಕೆ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಬಿ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡ್ ಬೈ 2m. ಕೆ ಅನ್ನೋದೇನಾಯ್ತು ಹಾಗಾದ್ರೆ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆರ್ ಸ್ಕ್ವೇರ್, ರೇಡಿಯಸ್ನ ಸ್ಕ್ವೇರ್ಗೆ. ರೇಡಿಯಸ್ ಜಾಸ್ತಿ ಆದಾಗ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಕೆ ಇಸ್ ಪ್ರೊಪೋರ್ಷನಲ್ ಟು ಆರ್ ಸ್ಕ್ವೇರ್. ಉಳಿದಲ್ಲಿ ಏನಾಗಿದೆ, ರಿಮೈನಿಂಗ್ ಥಿಂಗ್ಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಚಾರ್ಜೆಡ್ ಪಾರ್ಟಿಕಲ್. ನೆಕ್ಸ್ಟ್ ಏನು ಕೇಳಿದ್ರೆ, ಇಫ್ ಚಾರ್ಜೆಡ್ ಪಾರ್ಟಿಕಲ್ ಈಸ್ ಪ್ರೊಜೆಕ್ಟೆಡ್ ಎಟ್ ಸಮ್ ಆಂಗಲ್ ಥೀಟಾ ವಿತ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಯೂಶಲಿ ನಾವು ಇಷ್ಟೊತ್ತು ಮಾತಾಡಿದ್ದು ಚಾರ್ಜೆಡ್ ಪಾರ್ಟಿಕಲ್ ಪರ್ಪೆಂಡಿಕ್ಯುಲರ್ ಆಗಿ ಹೋದಾಗ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಚಾರ್ಜೆಡ್ ಪಾರ್ಟಿಕಲ್ ಪರ್ಪೆಂಡಿಕ್ಯುಲರ್ ಆಗಿ ಹೋದಾಗ ಇಷ್ಟೊತ್ತು ಮಾತಾಡಿದ್ದೆಲ್ಲ ಸರಿ. ಒಂದು ವೇಳೆ ವಿತ್ ಸರ್ಟನ್ ಆಂಗಲ್, ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆಗೆ ಅದರ್ ದೆನ್ 90 ಡಿಗ್ರಿ ಬೇರೆ ಆಂಗಲ್ ಅಲ್ಲಿ ಏನಾದರೂ ನಾವು ಚಾರ್ಜ್ ಪಾರ್ಟಿಕಲ್ ಅನ್ನು ಕ್ರಾಸ್ ಆಗಿ ಪ್ರೊಜೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ಕೊಳ್ಳೋಣ. ನಾನೀಗ ಈ ತರ ತಂದೆ ಮ್ಯಾಗ್ನೆಟಿಕ್ ಫೀಲ್ಡ್, ಅವಾಗ ಹೀಗಿತ್ತಲ್ವಾ, ಸೊ ಈಗ ಹೀಗೆ ತಂದೆ. ಅಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ವೆಲಾಸಿಟಿ ಅನ್ಕೊಳ್ಳೋಣ. ಪರ್ಪೆಂಡಿಕ್ಯುಲರ್ ಅಲ್ಲ, ಥೀಟಾ ಹ್ಯಾಸ್ ಸಮ್ ವ್ಯಾಲ್ಯೂ ಅದರ್ ದೆನ್ 90 ಡಿಗ್ರಿ. ಓಕೆ, ಅವಾಗ ಏನಾಗುತ್ತೆ? ಸೊ ಈ ವೆಲಾಸಿಟಿಯನ್ನು ನಾನು ರಿಸಾಲ್ವ್ ಮಾಡಬೇಕಾಯ್ತು, ಯಾಕೆಂದ್ರೆ ನನಗೆ ಪರ್ಪೆಂಡಿಕ್ಯುಲರ್ ಇದ್ರೆ ನನಗೆ ಎಕ್ಸ್ಪ್ರೆಷನ್ ಗೊತ್ತಿತ್ತು. ಸೊ ಐ ಹ್ಯಾವ್ ಟು ರಿಸಾಲ್ವ್ ದ ವೆಲಾಸಿಟಿ ಇಂಟು 2 ಕಂಪೋನೆಂಟ್ಸ್. ಒಂದನ್ನ ವಿ ಕಾಸ್ ಥೀಟಾ ಅಂತೀನಿ, ಥೀಟಾ ಸಮೀಪ ಇರೋದು, ಇನ್ನೊಂದು ವಿ ಸೈನ್ ಥೀಟಾ ಅಂತೇಳಿ. ಓಕೆ, ಈಗ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಒಂದು ಪ್ಯಾರಲಲ್ ಆಯ್ತು, ಯಾವುದು ವಿ ಕಾಸ್ ಥೀಟಾ ಪ್ಯಾರಲಲ್. ವಿ ಸೈನ್ ಥೀಟಾ ಏನಾಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ. ನೋಡಿ, ಇಷ್ಟೇ ಇರೋದು, ಸಿಂಪಲ್. ಪರ್ಪೆಂಡಿಕ್ಯುಲರ್ ಇದ್ರೆ ಏನು ಮಾಡುತ್ತೆ? ಚಾರ್ಜ್ ಪಾರ್ಟಿಕಲ್ ಅನ್ನ ಸರ್ಕಲ್ ಅಲ್ಲಿ ಸುತ್ತಾಕ್ಸುತ್ತೆ, ಕಂಟಿನ್ಯೂಸ್ ಆಗಿ ಸರ್ಕಲ್ ಅಲ್ಲಿ ಸುತ್ತಾಗುತ್ತೆ. ಪ್ಯಾರಲಲ್ ಇದ್ರೆ ಏನಾಗುತ್ತೆ? ಪ್ಯಾರಲಲ್ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸೇ ಆಕ್ಟ್ ಮಾಡಲ್ಲ. ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಪ್ಯಾರಲಲ್ ಕಂಪೋನೆಂಟ್ ಈಸ್ 0. ಹಾಗಾದ್ರೆ ವೆಲಾಸಿಟಿ ಉಂಟಲ್ಲ ಈ ಕಂಪೋನೆಂಟ್ ಅಲ್ಲಿ, ಅದೇನು ಮಾಡುತ್ತೆ? ಚಾರ್ಜ್ ಪಾರ್ಟಿಕಲ್ ಒಂದ್ ಕಡೆಗೆ ವಿ ಸೈನ್ ಥೀಟಾದಿಂದ ಸುತ್ತಾಗ್ತಾ ಇದೆ, ಇದೇನ್ ಮಾಡುತ್ತೆ? ವಿ ಕಾಸ್ ಥೀಟಾ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇರುತ್ತೆ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಆದ್ರಿಂದ ಏನಾಗುತ್ತೆ ಕೇಳಿದ್ರೆ, ಒಂದ್ ಕಡೆಗೆ ರೌಂಡ್ ಆಗ್ತಾ ಇದೆ, ಇನ್ನೊಂದ್ ಕಡೆಗೆ ಅದು ಮುಂದಕ್ಕೆ ಹೋಗ್ತಾ ಇದೆ. ಸೊ ಪಾತ್ ಈಸ್ ಏನಂತೀರಿ? ಹೆಲಿಕಲ್ ಅಂತ ಕರಿತೀವಿ ನಾವು. ವಿತ್ ಪರ್ಪೆಂಡಿಕ್ಯುಲರ್ ಕಂಪೋನೆಂಟ್ ಆಫ್ ವೆಲಾಸಿಟಿ ಇಟ್ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ ಆರ್ ಅಂಡ್ ಆರ್ ಇಸ್ ಈಕ್ವಲ್ ಟು, ನೋಡಿ, ವಿ ಸೈನ್ ಥೀಟಾ ಕಾರಣ ಅದಕ್ಕೆ. ಹಾಗಾಗಿ ವಿ ಜೊತೆಗೆ ವಿ ಸೈನ್ ಥೀಟಾ. ವಿ ಅನ್ನ ಪೂರ್ತಿಯಾಗಿ ಬರೀಲಿಕ್ಕಿಲ್ಲ, ಯಾಕೆಂದ್ರೆ ಪೂರ್ತಿ ವೆಲಾಸಿಟಿ ವೆಕ್ಟರ್ ಕಾರಣ ಅಲ್ಲ. ಅದರ ಕಂಪೋನೆಂಟ್ ವಿ ಸೈನ್ ಥೀಟಾ ಇಸ್ ರೀಸನ್ ಫಾರ್ ದ ಸರ್ಕ್ಯುಲರ್ ಮೋಷನ್. therefore r is equal to me sin theta divided by qb. With parallel component of velocity it moves along the field lines. ಮ್ಯಾಗ್ನೆಟಿಕ್ ಫೀಲ್ಡ್ ಇನ ಡೈರೆಕ್ಷನ್ ಅಲ್ಲಿ ಅದು ಮೂವ್ ಆಗ್ತಾ ಹೋಗುತ್ತೆ. ಟೂ ಟೈಪ್ ಆಫ್ ಮೋಷನ್ಸ್ ಇಲ್ಲಿ, ಒಂದು ಸರ್ಕ್ಯುಲರ್ ಮೋಷನ್, ಇನ್ನೊಂದು ಏನಂತೀರಿ ಲೀನಿಯರ್ ಮೋಷನ್. ಎರಡು ಒಟ್ಟೊಟ್ಟಿಗೆ ಆಗುತ್ತೆ ಆ ಚಾರ್ಜ್ ಪಾರ್ಟಿಕಲ್ಗೆ. ಒಂದ್ ಕಡೆ ಸುತ್ತಾಗುತ್ತೆ, ಒಂದ್ ಕಡೆ ಮುಂದಕ್ಕೆ ಹೋಗುತ್ತೆ, ಎರಡು ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ. ಈ ರೀತಿ ಒಂದು ಸರ್ಕಲ್ ಅಲ್ಲೂ ಇದೆ, ಮತ್ತೇನು ಮಾಡುತ್ತೆ, ಅದು ಮುಂದಕ್ಕೂ ಹೋಗ್ತಾ ಇದೆ. ದ ರಿಸಲ್ಟಿಂಗ್ ಪಾತ್ ಇಸ್ ನೌನ್ ಆಸ್ ಹೆಲಿಕಲ್. ರಿಸಲ್ಟಿಂಗ್ ಪಾತ್ ಅನ್ನ ನಾವೇನಂತೀವಿ? ಹೆಲಿಕಲ್. ಅಂದ್ರೆ ಸ್ಪ್ರಿಂಗ್ ತರ, ನೀವು ಪೆನ್ ಒಳಗಡೆ ಒಂದು ಸ್ಪ್ರಿಂಗ್ ಇರುತ್ತೆ ನೋಡಿ, ಆ ಸ್ಪ್ರಿಂಗ್ ತರ ಅದು ಮೂವ್ ಆಗ್ತಾ ಇರುತ್ತೆ. The path is like this way. Okay. The linear distance traveled along the field lines in one revolution is called pitch. ಇದನ್ನ ಎಕ್ಸಾಮಿಗೆ ಕೇಳ್ಬೋದು, ಪಿಚ್ ಅನ್ನ ಫೈಂಡ್ ಔಟ್ ಮಾಡಿ ಅಂತೇಳಿ. ಏನಂದ್ರೆ ಲೀನಿಯರ್ ಡಿಸ್ಟೆನ್ಸ್ ಅಂದ್ರೆ ಸರ್ಕಲ್ ಸುತ್ತಾಗ್ತಾ ಇದೆ ಒಂದು, ಬಟ್ ಇದು ಇಲ್ಲಿಂದ ಹೊರಟಿತ್ತಲ್ವಾ, ಹೀಗೆ ಹೋಗಿ ಇಲ್ಲಿಗೆ ಬಂದಿದೆ. ಸೊ ದಿಸ್ ಡಿಸ್ಟೆನ್ಸ್ ಇದೆಯಲ್ಲ, ಈ ಒಂದು ಡಿಸ್ಟೆನ್ಸ್ ಲೀನಿಯರ್ ಡಿಸ್ಟೆನ್ಸ್ ಫಾರ್ ಒಂದು ರಿವಲ್ಯೂಷನ್, ಒಂದು ಸುತ್ತ ಕಂಪ್ಲೀಟ್ ಆಗ್ಲಿಕ್ಕೆ ಹೆಂಗ್ ಹೋಗುತ್ತೆ ಗೊತ್ತಾ? ಅದು ಹಿಂಗ್ ಒಂದೇ ಜಾಗದಲ್ಲಿ ಸುತ್ತಾಕಲ್ಲ, ಹಿಂಗ್ ಸುತ್ತಾಗ್ತಾ ಮುಂದಕ್ಕೂ ಹೋಗ್ತಾ ಇರುತ್ತೆ, ಮುಂದಕ್ಕೂ ಹೋಗ್ತಾ ಇರುತ್ತೆ. ಸೊ ಒಂದು ರೌಂಡಿಗೆ ಅದು ಎಷ್ಟು ಲೀನಿಯರ್ ಡಿಸ್ಟೆನ್ಸ್ ಕವರ್ ಮಾಡಿದ್ಯೋ ಅದಕ್ಕೆ ನಾವು ಪಿಚ್ ಅಂತ ಕರಿತೀವಿ. ಹಾಗಾಗಿ ಇದಕ್ಕೆ ಕಾರಣ ಯಾರು? ವಿ ಕಾಸ್ ಥೀಟಾ. ಹಾಗಾಗಿ 2π mv cos theta divided by qb. ಓಕೆ, ನೆಕ್ಸ್ಟ್ ಈಗ ಒಂದು ಪ್ರಾಬ್ಲಮ್ಸ್ ಅನ್ನ ನೋಡೋಣ. ಏನು ಅಂದ್ರೆ, ಪ್ರೋಟಾನ್ ಬೀಮ್ ಎಂಟರ್ಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 10⁻⁻⁴ ವೆಬರ್ per meter square ನಾರ್ಮಲಿ ಅಂದ್ರೆ ಪರ್ಪೆಂಡಿಕ್ಯುಲರ್ಲಿ. If the specific charge of the proton is 10⁻11 coulomb per kg and velocity is 10⁻9 meter per second, then the radius of the circle described will be. ರೇಡಿಯಸ್ ಅನ್ನ ಕೇಳಿದ್ದಾರೆ. ಆಪ್ಷನ್ಸ್ 0.1 ಮೀಟರ್ ಇರ್ಬೋದು, 10 ಇರ್ಬೋದು, 100 ಇರ್ಬೋದು, 1 ಮೀಟರ್ ಇರ್ಬೋದು, ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಗಿವನ್ ಥಿಂಗ್ಸ್ ಅನ್ನ ನೋಡ್ತಾ ಹೋದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ 10⁻⁻⁴ ವೆಬರ್ per meter square is alternative unit for the Tesla.
and specific charge, that is E by M ಅಂತೀವಿ ನಾವು. ಸ್ಪೆಸಿಫಿಕ್ ಚಾರ್ಜ್ ಅಂದ್ರೆ ಇದು, that is 10⁻11 ಕೂಲಂಬ್ per kg. E by M ಅಥವಾ Q by, ಯೂಶಲಿ ಇಲೆಕ್ಟ್ರಾನ್ ಮಾಸ್ ರೇಷಿಯೋ ಸ್ಪೆಸಿಫಿಕ್ ಚಾರ್ಜ್ ಅಂದ್ರೆ, ಕರೆಕ್ಟಾ? ಅಂಡ್ V is 10⁻9 ಮೀಟರ್ ಪರ್ ಸೆಕೆಂಡ್. ಇರ್ಲಿ, ನೀವು ವರಿ ಮಾಡ್ಕೋಬೇಡಿ, ವ್ಯಾಲ್ಯೂ ಸರ್ ಯಾವ ಪಾರ್ಟಿಕಲ್ 10⁻9 ಹೋಗುತ್ತೆ ಅಂತ ಕೇಳಬೇಡಿ. ಕ್ವಶನ್ಸ್ ಅಲ್ಲಿ ಏನಿದೆಯಾ ಅದನ್ನು ತಗೊಳ್ಳೋದು, ನಮ್ಗೆ ಗೊತ್ತಿರೋ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಳ್ಳೋದು, ಫಾರ್ಮುಲಾ ಬರೆಯೋದು, ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಯಾವುದಂತ ನೋಡೋದು. ಯಾವುದೋ ಒಂದು ಈಗ ಆಪ್ಷನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಈ ರೀತಿ ವ್ಯಾಲ್ಯೂಸ್ ಅನ್ನ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಅದನ್ನು ತಪ್ಪು ಅಂತ ಹೇಳಕ್ಕಾಗಲ್ಲ. ಬಟ್ ನಿಮ್ಗೆ ಏನಾಗುತ್ತೆ, ಆಕ್ಚುಲಿ ವ್ಯಾಲ್ಯೂ ಕೊಟ್ಟಾಗ ಕಾಂಪ್ಲಿಕೇಟೆಡ್ ಆಗುತ್ತೋ ಅನ್ನೋ ಕಾರಣಕ್ಕೂ, ಅಥವಾ ಆಪ್ಷನ್ಸ್ ಕರೆಕ್ಟ್ ಆಗಿ ಬರಲಿ, ಈ ತರ ಇಂಥ ವ್ಯಾಲ್ಯೂನೇ ಬರಲಿ ಅಂತ ಸಲುವಾಗಿ ಈ ರೀತಿ ಸೆಟ್ ಮಾಡಿರ್ತಾರೆ. V equals to 10⁻9 ಮೀಟರ್ ಪರ್ ಸೆಕೆಂಡ್. ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ R is equal to mv by qb. ಬಟ್ ನಮ್ಗೆ ಈಗ ಏನೇನು ಬೇಕು? ನಮಗೆ ಮಾಸ್ ಬೇಕು, ವೆಲಾಸಿಟಿ ಕೊಟ್ಟಿದ್ದಾರೆ, ಚಾರ್ಜ್ ಕೊಟ್ಟಿಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಬಟ್ ಇದನ್ನು ಕೊಟ್ಟಿದ್ದಾರೆ E by m ಅಂದ್ರೆ Q by m. ಅದಕ್ಕೆ ನಾವು ಎಕ್ಸ್ಪ್ರೆಷನ್ ಏನು ಮಾಡುವ, ಎಮ್ ಅನ್ನ ಡಿನಾಮಿನೇಟರ್ ತರೋಣ, ಅವಾಗ Q by m ಆಗುತ್ತೆ. ಮಾಡ್ಕೊಂಡ್ರೆ ಮುಗೀತು. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನ, ವೆಲಾಸಿಟಿ ವ್ಯಾಲ್ಯೂಸ್, Q by m ವ್ಯಾಲ್ಯೂಸ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ವ್ಯಾಲ್ಯೂಸ್ ಸಿಂಪ್ಲಿಫೈ ಮಾಡಿ. ಸೊ ವಿಲ್ ಗೆಟ್ 10⁻9 divided by 10⁻7. ಸೊ ಮೇಲ್ ತಗೋದ್ರೆ 10⁻2 ಉಳ್ಕೊಳ್ಳುತ್ತಲ್ವಾ. ಇಟ್ ಈಸ್ ಇನ್ ಮೀಟರ್, ಯಾಕಂದ್ರೆ ಎಲ್ಲವೂ SI ದಲ್ಲಿ ಇದೆ. ಸೊ R equals to 100 meter. 10⁻2 ಅಂದ್ರೆ 100, 10 square is 100. 100 meter is the correct answer. ಓಕೆ, ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. Proton, deuteron and alpha particle are projected perpendicular to the direction of uniform magnetic field with same kinetic energy. The ratio of the radii of the circular paths described by them is. ಇಲ್ಲಿ ಮಾಸ್ ಬೇರೆ, ಚಾರ್ಜ್ ಬೇರೆ, ಈ ತರ ಕೊಟ್ಟಿದ್ದಾರೆ. ಅದರ ರೇಷಿಯೋಸ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಯಾವ್ದು ರೇಷಿಯೋ? ರೇಡಿಯೈ ನ ರೇಷಿಯೋ ಎಷ್ಟಿರುತ್ತೆ? So radius of the circular path R is equal to mv by qb. ಗೊತ್ತಿದೆ ನಮಗೆ. ನಾನು ಇದನ್ನ ಈ ರೀತಿ ಮಾಡ್ಕೊತೇನೆ, ಯಾಕಂದ್ರೆ ಸೇಮ್ ಕೈನೆಟಿಕ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಮಾಡ್ಕೊಂಡೆ, P is equal to square root of 2mk ಅಂತ ಯೂಸ್ ಮಾಡಿದ್ವಿ ಅಲ್ವಾ. ಈಗ ಜಸ್ಟ್ ನೋಡಿದ್ರಿ ನೀವು ಸಿನಾಪ್ಸಿಸ್ ಅಲ್ಲಿ. ನಾನೇನೋ ಕತೆ ಹೇಳೋಂಗಿಲ್ಲ, ಪಾರ್ಟ್ 1 ನಲ್ಲಿ ನೋಡಿದ್ರಿ, ಪಾರ್ಟ್ 2 ದಲ್ಲಿ ದಿಸ್ ಪಾರ್ಟ್ ಓನ್ಲಿ ಸಿನಾಪ್ಸಿಸ್ ನೀವು ನೋಡ್ಕೊ ಬಂದಿದ್ದೀರಿ. R equals to square root of 2mk divided by qb. ಕೈನೆಟಿಕ್ ಎನರ್ಜಿ ಸೇಮ್ ಅಂತ ಹೇಳ್ತಾ ಇದ್ದಾರೆ ಅವ್ರ ಕ್ವಶನ್ ಅಲ್ಲಿ, ಸೇಮ್ ಕೈನೆಟಿಕ್ ಎನರ್ಜಿ. ಓಕೆ, ಕೈನೆಟಿಕ್ ಎನರ್ಜಿ ಸೇಮ್ ಆಯ್ತು. ಆಮೇಲೆ ಚಾರ್ಜ್ ಒಂದೊಂದು ಇರ್ಬೋದು, ಪ್ರೋಟಾನ್, ಡ್ಯೂಟರಾನ್, ಅಲ್ಫಾ ಪಾರ್ಟಿಕಲ್ ಇದೆ. ಓಕೆ, ಚಾರ್ಜ್ ಬಿಟ್ಬಿಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. B is ಕಾನ್ಸ್ಟೆಂಟ್. ಯೂನಿಫಾರ್ಮ್ ಅಂದದಕ್ಕಲ್ಲ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿದೆ, ಫಿಕ್ಸ್ ಇದೆ. ಆಮೇಲೆ ಏನು, ಕೈನೆಟಿಕ್ ಎನರ್ಜಿ ಸೇಮ್ ಇದೆ. 2 is the number. ಸೊ ಹಾಗಾಗಿ ನಾನೇನು ಹೇಳ್ಬೋದು, R is proportional to square root of m by q ಅಂತ ಹೇಳ್ಬೋದು. ಕರೆಕ್ಟಾ? ಉಳಿದಿರೋದಷ್ಟೇ, ಕಾನ್ಸ್ಟೆಂಟ್ ಅನ್ನೆಲ್ಲ ಬಿಟ್ಬಿಡೋಣ, ಪಕ್ಕಕ್ಕೆ ಇಡೋಣ. ನೆಕ್ಸ್ಟ್ ಏನ್ ಮಾಡೋಣ, ಫಾರ್ ಪ್ರೋಟಾನಿಗೆ ಮಾಸ್ m ಅಂತ ತಗೊಂಡ್ರೆ ಚಾರ್ಜ್ E ಇರುತ್ತೆ, ಒಂದು ಪ್ರೋಟಾನ್ ಇರುತ್ತೆ. ಡ್ಯೂಟರಾನ್ ನಲ್ಲಿ ಏನಾಗಿರುತ್ತೆ ನೋಡಿ, 2 ಮಾಸ್ ಇರುತ್ತೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಮಾಸ್ ಅನ್ನ ಸೇಮ್ ತಗೊಳ್ಳೋಣ, ಏನಂತ ಸಮಸ್ಯೆ ಇಲ್ಲ ನಮ್ಗೆ. ಅದೆಲ್ಲ ಡಿಫರೆನ್ಸ್ ಇರುತ್ತಲ್ಲ ಸರ್ ಅನ್ನೋದು ನ್ಯೂಕ್ಲಿಯರ್ ಫಿಸಿಕ್ಸ್ ಹೋದಾಗ ಮಾಡೋಣ. ಸೊ ಚಾರ್ಜ್ ಬಟ್ ಏನಾಗಿರುತ್ತೆ, ಒಂದೇ ಚಾರ್ಜು E ಇರುತ್ತೆ. ಅಲ್ಫಾ ಪಾರ್ಟಿಕಲ್ ಏನಾಗಿರುತ್ತೆ, ಇಸ್ ನಥಿಂಗ್ ಬಟ್ ದ ಹೀಲಿಯಂ ನ್ಯೂಕ್ಲಿಯಸ್. ಸೊ ಮಾಸು 2He4 ಇರುತ್ತಲ್ವಾ, 4 ಮಾಸ್ ಇರುತ್ತೆ, 2 ಚಾರ್ಜ್ ಇರುತ್ತೆ, ಪ್ಲಸ್ ಪ್ಲಸ್. ಇವೆಲ್ಲ ಪಾಸಿಟಿವ್ ಚಾರ್ಜ್ ಅಲ್ವಾ. ಓಕೆ, ರೇಷಿಯೋಸ್ ಅನ್ನ ಬರೆಯೋಣ ಸರಿಯಾಗಿ. ಏನು, ಸ್ಕ್ವೇರ್ ರೂಟ್ ಆಫ್ m1 by q1, ಸ್ಕ್ವೇರ್ ರೂಟ್ ಆಫ್ m2 by q2, ಸ್ಕ್ವೇರ್ ರೂಟ್ ಆಫ್ m3 by q3. ನಮ್ಗೆ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯ್ತು, ಫಸ್ಟ್ಗೆ m ಆಯ್ತು, ಸೆಕೆಂಡ್ 2m ಆಯ್ತು, ಥರ್ಡ್ ಒನ್ 4m ಆಯ್ತು. ಚಾರ್ಜ್ ಏನಾಗಿದೆ, ಇದು E ಇದೆ, ಇದು 2 times E ಇದೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆಯ್ತು. ಸಿಂಪ್ಲಿಫೈ ಮಾಡ್ಲಿಕ್ಕೆ ಏನ್ ಮಾಡ್ತೀರಿ, ಸ್ಕ್ವೇರ್ ರೂಟ್ ಆಫ್ m, ಸ್ಕ್ವೇರ್ ರೂಟ್ ಆಫ್ m, ಸ್ಕ್ವೇರ್ ರೂಟ್ ಆಫ್ ಕಾಮನ್ ಇದೆ, ತೆಗೆದುಬಿಡಿ. ಉಳ್ಕೊಳ್ಳೋದೇನು 1, ಇದು ರೂಟ್ 2 ಉಳ್ಕಂತು, ಇಲ್ಲಿ √4 ಉಳ್ಕಂತು. ಸೊ E ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ E ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, 2 ಉಳ್ಕೊಳ್ಳುತ್ತೆ. therefore 1 is to √2 is to 2 by 2. 2 by 2 ಅಂದ್ರೆ 1 ಅಲ್ವಾ. 1 is to √2 is to 1. This is the answer. ಓಕೆ, ಮಧ್ಯೆ ಒಂದು ಮಾತು ನೆನಪಾಯ್ತು ನನಗೆ. ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಸರ್ PDF ಕಳಿಸಿ, ಇದ್ರ ಸಿನಾಪ್ಸಿಸ್ ಕಳಿಸಿ ಅಂತೇಳಿ. ಆ್ಯಕ್ಚುಲಿ ಬೇಜಾರಾಗುತ್ತೆ ನಿಮಗೆ, ನಾನು ನೋ ಸಚ್ ಥಿಂಗ್ಸ್ ಅಂತ ನಿಮಗೆ ಮೆಸೇಜ್ ಹಾಕಿದ್ದೀನಿ. ಯೂಶಲಿ ನಾನು ಟೆಕ್ಸ್ಟ್ ಬುಕ್ ಇಟ್ಕೊತೇನೆ, NCERT ಟೆಕ್ಸ್ಟ್ ಬುಕ್, ಮತ್ತೆ ಕ್ವಶನ್ಸ್ ನೋಡಿ ಇಟ್ಕೊಳ್ತೇನೆ. ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಸಿನಾಪ್ಸಿಸ್ ಬರುತ್ತಲ್ಲ ಅದನ್ನೇ ಇಲ್ಲಿ ಟೈಪ್ ಮಾಡ್ತಾ ಹೋಗೋದು. ಇದನ್ನ ನಾನು ನಿಮ್ಗೆ ಕಳ್ಸೋಕೆ ಹೋದ್ರೆ ತುಂಬ ಪೇಜಸ್ ಆಗುತ್ತೆ, ಮತ್ತು ನಿಮ್ಗೆ ಇದು ಅರ್ಥ ಆಗಲ್ಲ. ಏನಂದರೆ ರ್ಯಾಂಡಮ್ ಆಗಿ
ಅನಿಮೇಷನ್ ಮಾಡಿರ್ತೀನಿ ನಾನು ಇದಕ್ಕೆಲ್ಲ, ಅದನ್ನೆಲ್ಲ PDF ಮಾಡಿ ಕಳಿಸಿದ್ರು ಯೂಸ್ ಆಗಲ್ಲ, ಯಾಕೆಂದರೆ ಅನಿಮೇಷನ್ ಒನ್ ಆಫ್ಟರ್ ಒನ್ ಅಥವಾ ಒಂದ್ರ ಮೇಲೆ ಇನ್ನೊಂದು ಇರುತ್ತೆ. ಅವೆಲ್ಲ ಏನಾಗುತ್ತೆ ನಿಮಗೆ ನೋಡುವಾಗ ಯಾವ ರೀತಿನೂ ಅರ್ಥ ಆಗಲ್ಲ, ಸಾರಿ. ಸೊ ಆ ರೀತಿ ನೋಟ್ಸ್ಗಳನ್ನ ನೀವು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್, an electron is moving in a circle of radius r in a uniform magnetic field B. Suddenly the field is reduced to B by 2. ಫೀಲ್ಡ್ ಚೇಂಜ್ ಆಗಿದೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ. The radius of the circular path now becomes, ಆಪ್ಷನ್ಸ್ ಏನು ಹೇಳ್ತಾರೆ, ರೇಡಿಯಸ್ ಇನಿಷಿಯಲಿ ಆರ್ ಇತ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಾ ಇತ್ತು, ಏನೂ ಚೇಂಜ್ ಮಾಡಿಲ್ಲ, ಸಡನ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ರೆಡ್ಯೂಸ್ ಟು ಹಾಫ್, ಕಮ್ಮಿ ಮಾಡಿಬಿಟ್ಟಿದ್ವಿ, ಅವಾಗ ರೇಡಿಯಸ್ ಎಷ್ಟಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ರೆಡ್ಯೂಸ್ ಮಾಡಿದರೆ ಅಂತ ಕೇಳಿದ್ದಾರೆ. ಓಕೆ, ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ಇಸ್ ದಟ್ ಇಸ್ r is equal to mv by qb, r equals to mv by qb. When field is B, first field B ಇತ್ತು ಅನ್ಕೊಳ್ಳೋಣ, when field is reduced to B by 2, r ಚೇಂಜ್ ಆಗಬೇಕು, r ಡ್ಯಾಶ್ ಅಂತ ತಗೊಳ್ಳೋಣ, ದಟ್ ಇಸ್ me into q B by 2, ಮ್ಯಾಗ್ನೆಟಿಕ್ ಫೀಲ್ಡ್ ರೆಡ್ಯೂಸ್ ಟು ಹಾಫ್. ಇದನ್ನು ಸಿಂಪ್ಲಿಫೈ ಮಾಡಿ, ಸೊ r ಡ್ಯಾಶ್ equals to 2 times mv by qb, mv by qb ಅಂದ್ರೆ ಏನು, r, ಹಾಗಾಗಿ ಏನಾಯಿತು, r ಡ್ಯಾಶ್ equals to 2 times r. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ತುಂಬ ನೀವು ಅಂದ್ಕೊಂಡಂಗೆ ಟಫ್ ಇರಲ್ಲ, ಕ್ವಶನ್ ಈಸಿ ಇರುತ್ತೆ. ಇನ್ನು ಸೆಕೆಂಡ್ ಪಾರ್ಟಿಗೆ ಬಂದಾಗ ಸ್ವಲ್ಪ ಆಗ್ಬೋದು, ಬಟ್ ನೋಡೋಣ, ನಿಮ್ಗೆ ಅರ್ಥ ಆಗೋ ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ, ಚಾರ್ಜ್ q is accelerated through a potential difference of v, it is then passed normally through a uniform magnetic field where it moves in a circle of radius r. The potential difference required to move it in a circle of radius 2r. ಈಗ ವಿ ಅನ್ನೋದು ಒಂದು ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್, ಸೊ ಅದನ್ನ ಏನು ಮಾಡಿದ್ದಾರೆ, ಒಂದು ಎಕ್ಸಲರೇಟ್ ಮಾಡಿ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಬಿಟ್ಟಿದ್ದಾರೆ. ಸೊ ಇಟ್ ಟ್ರೇಸಸ್ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗುತ್ತೆ, ಅದ್ರ ರೇಡಿಯಸ್ ಆರ್, ಸ್ಮಾಲ್ ಆರ್. ಒಂದ್ ವೇಳೆ ಅದು 2r ರೇಡಿಯಸ್ ಅಲ್ಲಿ ಹೋಗ್ಬೇಕು ಅನ್ನೋದಾದ್ರೆ ನಾವು ಯಾವ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಯೂಸ್ ಮಾಡಬೇಕು, ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಂತ ಕ್ವಶನ್ ಅಲ್ಲಿ ಕೇಳಿರೋದು. ಅದಕ್ಕೆ ನಮಗೆ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ಗೊತ್ತಿದೆ, ದಟ್ ಇಸ್ r is equal to mv by qb. ನಮ್ಗೆ ಈಗ ಏನ್ ಬೇಕು, ವಿ ಫಾರ್ಮುಲಾ ಅಂದ್ರೆ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಲ್ಲಿ ಬೇಕು. ಸೊ ಕೆ ಇದ್ದ ಜಾಗದಲ್ಲಿ ನಾವು q ಇಂಟು ವಿ ಹಾಕಿದ್ರೆ ನಮ್ಗೆ ಈ ಎಕ್ಸ್ಪ್ರೆಷನ್ ಸಿಗುತ್ತೆ, r is equal to square root of 2m qv divided by qb. ನೆಕ್ಸ್ಟ್ ಏನ್ ಮಾಡ್ಬೋದು, q ಕ್ಯಾನ್ಸಲ್ ಆಗುತ್ತೆ ಅನ್ಬೇಡಿ, q ರೂಟ್ ಒಳಗಡೆ ಕ್ಯಾನ್ಸಲ್ ಮಾಡ್ಬೋದು, ಬಟ್ ಇಲ್ಲಿ ರೂಟ್ q ಬಂದ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಏನಾಗಿದೆ ಕೇಳಿದ್ರೆ, ವಿ ಇಸ್ ದ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್. ನೋಡಿ ಮಾಸ್ ಸೇಮ್ ಇದೆ, ಚಾರ್ಜೆಡ್ ಪಾರ್ಟಿಕಲ್ನ ಮಾಸ್ ಚೇಂಜ್ ಮಾಡಿಲ್ಲ, ಚಾರ್ಜ್ ಚೇಂಜ್ ಮಾಡಿಲ್ಲ, ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇದೆ. ಸೊ ಹಾಗಾಗಿ ಉಳಿದಿರೋದು ಯಾವುದು ವೇರಿಯಬಲ್, ಆರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಿ. ಇದು ಹುಡುಕ್ಬೇಕು, ನೀವು ಹೀಗೆ ಹುಡುಕ್ಬೇಕು, ಆರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಿ, ಉಳಿದಿದ್ದೆಲ್ಲ ಕಾನ್ಸ್ಟೆಂಟ್ ಹಾಗೆ ಇದೆ, ಏನು ಚೇಂಜಸ್ ಮಾಡಿಲ್ಲ ಅವರು. therefore ವಿ ಇಸ್ ಪ್ರೊಪೋರ್ಷನಲ್ ಟು, ಎರಡು ಕಡೆ ಸ್ಕ್ವೇರ್ ಮಾಡಿ ಅವಾಗ ಏನಾಗುತ್ತೆ, ರೂಟ್ ಹೋಗುತ್ತೆ, ವಿ ಇಸ್ ಪ್ರೊಪೋರ್ಷನಲ್ ಟು ಆರ್ ಸ್ಕ್ವೇರ್. ಆಮೇಲೆ ಏನು ಬರಿಬೋದು ನಾವು, ನಮಗೆ v2 ಬೇಕು, ಸೆಕೆಂಡ್ ಟೈಮ್ ಪೊಟೆನ್ಷಿಯಲ್, v2 by v1 equals to r2 square divided by r1 square. ಈಗ v1 ಅನ್ನೋದು v ಅಂತ ಕೊಟ್ಟಿದ್ದಾರೆ, v2 ಅನ್ನ ಫೈಂಡ್ ಔಟ್ ಮಾಡಬೇಕು. r1 ಅನ್ನೋದು ಏನಾಗಿದೆ, r ಇದೆ, ಸ್ಮಾಲ್ r, r2 is 2r. ನಾವು r2 by r1 ಹೋಲ್ ಸ್ಕ್ವೇರ್ ಅಂತ ಮಾಡ್ಕೊಂಡ್ರೆ r2 2r ಇದೆ, r1 ಏನಿದೆ r ಇದೆ, ಸ್ಕ್ವೇರ್ ಮಾಡಿ ಏನಾಯ್ತು ಅವಾಗ v2 equals to r ಕ್ಯಾನ್ಸಲ್ ಆಗುತ್ತೆ, 2 ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಇದು ವಿ ಅಂತ ತಗೊಂಡ್ವಿ ನಾವು ಫಸ್ಟ್ ಪೊಟೆನ್ಷಿಯಲ್. v2 is equal to 4 times v. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಕರೆಕ್ಟಾ? ನೋಡಿ ಈಗ ಇದರಲ್ಲಿ ನಾವು ಥಿಂಕ್ ಮಾಡ್ಬೇಕಷ್ಟೇ, ಮತ್ತೇನಿಲ್ಲ ಕೆಲಸ, ವರ್ಕ್ ಮಾಡ್ಬೇಕು. ನಿಮ್ಗೆ ಈ ರೀತಿ ಒಟ್ಟಿಗೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ನನಗಂತೂ ಸಮಾಧಾನ ಇದೆ, ನಿಮ್ಗೆ ಏನು ಅನಿಸ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಇಲ್ಲಿವರೆಗೆ ಮಾಡಿರೋದು ಒಂದೇ ಕಾನ್ಸೆಪ್ಟ್, ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಯಾವ ರೀತಿ ಆಕ್ಟ್ ಆಗುತ್ತೆ ಅನ್ನುವಂಥದ್ದು. ನಾನು ಮ್ಯಾಗ್ನೆಟಿಕ್ ಫೀಲ್ಡ್ಗಿನ್ನೂ ಹೋಗಲಿಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡುವ, ನಾನು ಮುಂದಿನ ಕಾನ್ಸೆಪ್ಟ್ಗಳನ್ನು ತಗೊಂಡು ಒಂದಿಷ್ಟು ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ಹಾಗಾಗಿ ನಿಮ್ಮ ಏನು ಕೇಳೋದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ತುಂಬ ಮುಖ್ಯ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಕ್ಲೋಸ್ ಮಾಡೋಣ.